5 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಸಾಕು. ಜನರೇಟರ್ಗೂ ರಿಮೋಟ್ ಸ್ಟಾರ್ಟ್ ಸರ್. ಇಲ್ಲಿ ನೋಡಿ ಜಸ್ಟ್ ಸ್ಟಾರ್ಟ್ ಮಾಡ್ತೇವೆ ಸರ್ ವೀಕ್ಷಕರಿಗೆ. ಸೊ ಈಸಿಯಾಗಿ ಎಲ್ಲಿ ಬೇಕಾದ್ರೂ ತೊಳ್ಕೊಂಡು ಹೋಗ್ಬೋದು ಸರ್. ಸೂಟ್ ಕೇಸ್ ಥರ ನೋಡಿ ಸಿಂಪಲ್ ಆಗಿದೆ. ಜಸ್ಟ್ ನಮ್ಮ ಹೆಣ್ಣು ಮಕ್ಕಳು ಕೂಡ ಪ್ರೀತಿಯಾಗಿ ಸ್ಟಾರ್ಟ್ ಮಾಡ್ಬೋದು ಸರ್. ಎರಡನೇ ಆವಿಷ್ಕಾರ ನೋಡಿದ್ರಿ ಸೌಂಡ್ಲೆಸ್ ಸರ್. ಮಾತ್ರ 10 kg ಸರ್. ಒಂದು ಕೈಯಲ್ಲಿ ಸರ್. ಕ್ಲೋಸ್ ಆಗಿ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. ಸೊ ಔಟ್ಪುಟ್ ಇರುತ್ತೆ ಸರ್. ಒಂದು ಮನೆಯಲ್ಲಿ 10 LED ಬಲ್ಬು, 4 ಫ್ಯಾನು, ಒಂದು ಟಿವಿ, ಒಂದು ಫ್ರಿಡ್ಜ್ ಈಸಿಯಾಗಿ ಯೂಸ್ ಮಾಡ್ಬೋದು. ಎಲ್ಲ ಕಡೆ ಯೂಸ್ ಮಾಡ್ಬೋದು ಸರ್. 1 ಲೀಟರ್ ಪೆಟ್ರೋಲ್ಗೆ ಈ ನೋಡಿದ್ರೆ ವೀಕ್ಷಕರ ಇದು ನಿಮಗೆ LED ಪ್ಯೂರ್. ಸೊ ಕಾರ್ ಬ್ಯಾಟ್ರಿಗಳೆಲ್ಲ ಚಾರ್ಜ್ ಮಾಡ್ಕೋಬಹುದು. 0 ಮೇಂಟೆನೆನ್ಸ್ ಸರ್. ಡೋರ್ ಡೆಲಿವರಿ ಫ್ರೀ ಮಾಡ್ಕೊಡ್ತೀವಿ ಸರ್. ಇದೊಂದು ಪ್ರಾಡಕ್ಟ್ ಏನಿದೆ ಇದು ಕರ್ನಾಟಕದಾದ್ಯಂತ ಒಂದು ಡೀಲರ್ಶಿಪ್ ಫೆಸಿಲಿಟಿ ಕೂಡ ಇದೆ ಸರ್. ಸೊ ಯಾರು ಈ ಸೆನ್ಸಿ ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ ನಮ್ಮ ಹಾಟ್ಸ್ಟಾರ್ನಿಂದ ಪರ್ಚೇಸ್ ಮಾಡಿ ತಗೊಂಡೋಗಿ ಅವರು ಡೀಲರ್ಶಿಪ್ಪಲ್ಲಿ ಸೇಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರಿಗೆಲ್ಲ ಡೆಫಿನೆಟ್ಲಿ ಸುಸ್ವಾಗತ ಸರ್. ಆಮಂತ್ರಣ ಇದೆ ಹಾಟ್ಸ್ಟಾರ್ ಕಡೆಯಿಂದ. ಬರ್ಬೋದು, ವಿಸಿಟ್ ಮಾಡ್ಬೋದು, ಪ್ರಾಡಕ್ಟ್ನ ಲೈವ್ ಡೆಮೋ ನೋಡ್ಬೋದು, ತಗೊಂಡೋಗಿ ಸೇಲ್ ಮಾಡಿ ಒಳ್ಳೆ ಆದಾಯ ಗಳಿಸ್ಬೋದು ಸರ್. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಏನೋ ಜನರೇಟರ್ ತೋರಿಸಿ ಅಂತ ಹೇಳ್ಬಿಟ್ಟು ಏನೋ ಒಂಥರ ಬಾಕ್ಸ್ಗಳು, ಸೂಟ್ ಕೇಸ್ಗಳು, ಇವೇನು ಸರ್ ಇವು? ಅಲ್ವಾ ಸರ್, ನಿಮ್ಗೂ ಒಂಥರ ಸೂಟ್ ಕೇಸ್ ತರ ಕಾಣುತ್ತಲ್ವಾ ಇದು? ಡೆಫಿನೆಟ್ಲಿ ವೀಕ್ಷಕರೇ, ಬಹಳಷ್ಟು ಜನ ನಮಗೆ ಕೇಳ್ತಾರೆ ಏನ್ ಸರ್ ಇದು ಜನರೇಟರ್, ಸೂಟ್ ಕೇಸ್, ಟ್ರಾಲಿ ಅಂತ ಕೇಳ್ತಾರೆ. ಹೌದು, ಡೆಫಿನೆಟ್ಲಿ ಅದ್ರ ಮೇಲೆ ಬೇರೆ ಮಾತೇ ಇಲ್ಲ. 100% ಜನರೇಟರ್ಸ್ ಸರ್. ಸೆನ್ಸಿ ಬ್ರ್ಯಾಂಡ್ ಇರುವಂತಹ ಜನರೇಟರ್ಸ್. ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಪವರ್ಡ್ ಬೈ ಸೆನ್ಸಿ. ಇದೇನು ನೋಡ್ತಿದ್ರ ಎಲ್ಲ ನಮ್ಮ ಸೆನ್ಸಿ ಬ್ರ್ಯಾಂಡ್ ಜನರೇಟರ್ಗಳು ವೀಕ್ಷಕರೇ. ಜನರೇಟರ್ನ ಒಂದು ಪ್ರಪಂಚಕ್ಕೆ ಒಂದು ಕ್ರಾಂತಿಯನ್ನು ಸೃಷ್ಟಿಸಬಲ್ಲ ಒಂದು ಪ್ರಾಡಕ್ಟ್ ಸರ್ ಇದು. ಹೌದಾ? ಹೌದು, ಡೆಫಿನೆಟ್ಲಿ ಒಂದು ಜನರೇಟರ್ನ ಯುಗಕ್ಕೆ ಒಂದು ಆವಿಷ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಕೆಪಾಸಿಟಿ ಇದೆ, ಅಂತ ಕ್ರಾಂತಿ ಏನಪ್ಪ ಅಂತ ನಮ್ಮ ವೀಕ್ಷಕರು ಥಿಂಕ್ ಮಾಡ್ಬೋದು, ಏನಪ್ಪ ಯೋಚನೆ ಮಾಡ್ಬೋದು ಅಂತ. ಡೆಫಿನೆಟ್ಲಿ ವೀಕ್ಷಕರೇ, ಎಲ್ಲಕ್ಕಿಂತ ಮೊದಲನೇ ಸ್ಪೆಷಾಲಿಟಿ ಇಲ್ಲೇ ನೋಡ್ಬೋದು ನೀವು. ಮಾತ್ರ 10 kg ಸರ್. ಒಂದು ಕೈಯಲ್ಲಿ ಸರ್. ಒಂದು ಕೈ ಲಿಫ್ಟ್ ಮಾಡೋದು ಮಾತ್ರ 10 kg. ಪ್ರಪಂಚದ ಮಾತ್ರ 10 kg ಇರುವ ಏಕೈಕ ಜನರೇಟರ್ ಅಂದ್ರೆ ಅದು ಸೆನ್ಸಿ ಜನರೇಟರ್ ಸರ್. ನೋಡ್ಬೋದು ನೀವು. ವಾವ್ ಫ್ಯೂಚರ್ ಸರ್. 10 kg ಮಾತ್ರ ಎಲ್ಲಿ ಬೇಕಾದ್ರೂ ಕ್ಯಾರಿ, ಫ್ಲೆಕ್ಸಿಬಲ್ ಸರ್. 2 ವೀಲರ್ ಅಲ್ಲಿ, ಸೈಕಲ್ ಅಲ್ಲಿ ಕೂಡ ಕ್ಯಾರಿ ಮಾಡಬಹುದು ಸರ್. ಮನೆಗಂತೂ 100% ಸೂಟಬಲ್. ಡೆಫಿನೆಟ್ಲಿ ಕೇವಲ 10 kg ಮಾತ್ರ ಸರ್, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು. ಆಮೇಲೆ ಈ ಸ್ಟಾರ್ಟ್ ಮಾಡೋದು ಅಂತ ಇನ್ನೂ ಸುಲಭ ಸರ್. ನೋಡಿ ವೀಕ್ಷಕರೇ, ಜಸ್ಟ್ ನಮ್ಮ ಹೆಣ್ಣು ಮಕ್ಕಳು ಕೂಡ ಪ್ರೀತಿಯಾಗಿ ಸ್ಟಾರ್ಟ್ ಮಾಡ್ಬೋದು ಸರ್. ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬಾ ಈಸಿ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ತಿಳುವಳಿಕೆ ಏನೋ ಮಾಡಬೇಕಂತಿಲ್ಲ. ಚಿಕ್ಕವರು, ದೊಡ್ಡವರು, ವಯಸ್ಸಾಗಿರೋರು ಯಾರು ಬೇಕಾದ್ರೂ ಈಸಿಯಾಗಿ ಆಪರೇಟ್ ಮಾಡ್ಬೋದು. ಪ್ರೀತಿಯಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ಸರ್. ನೋಡಿ ಸೌಂಡ್ಲೆಸ್. ಎರಡನೇ ಆವಿಷ್ಕಾರ ನೋಡಿದ್ರಿ ಸೌಂಡ್ಲೆಸ್ ಸರ್. ನೋಡಿದ್ರ ಸರ್, ಜನರೇಟರ್ ಅಂದ್ರೇನೆ ಸರ್, ಜನರೇಟರ್ ಅಂದ್ರೇನೆ ಸೌಂಡ್ ಜಾಸ್ತಿ ಕಣಪ್ಪ ಅಂತ ತಲೆನೋ ನೋಡಿ. ಸೌಂಡ್ಲೆಸ್ ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಜಸ್ಟ್ 1.5 kV ಜನರೇಟರ್ಲಿ LED ಡಿಸ್ಪ್ಲೇ ಇದೆ ಸರ್. ಮುಂದೆ ಬನ್ನಿ ಸರ್, ತೋರಿಸಿ ನೋಡಿ ಸರ್. ಇಲ್ಲಿ ನೋಡೋದು ನಿಮಗೆ ವೋಲ್ಟೇಜ್ 234 ವೋಲ್ಟ್ಸ್ ತೋರಿಸ್ತಾ ಇದೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ 50 ಫ್ರೀಕ್ವೆನ್ಸಿ ಸರ್. ಸ್ವಲ್ಪ ಡ್ರಾಪ್ ಆಗಲ್ಲ, ಒಂದು ಪಿನ್ ಪಾಯಿಂಟ್ ಕೂಡ ಡ್ರಾಪ್ ಆಗಲ್ಲ ಸರ್. ನೆಕ್ಸ್ಟ್ ನೋಡ್ತಿದ್ರೆ ಅವರ್ ಮೀಟರ್, ಮಿನಿಟ್ ಮೀಟರ್ ಕೂಡ ಬರುತ್ತೆ ಇದರಲ್ಲಿ. ಲೋ ಐಡಲ್, ಹೈ ಐಡಲ್ 600 ವ್ಯಾಟ್ಸ್ ಯೂಸ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಲೋ ಐಡಲ್ ಇಟ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಲೋಡ್ ಕೊಡ್ತಿದ್ರೆ ಅಂತ ಹೇಳಿದ್ರೆ ಹೈ ಐಡಲ್ ನೋಡಿ, ಸ್ವಲ್ಪ ಸೌಂಡ್ ಜಾಸ್ತಿ ಇರ್ತದೆ. ಸಿಂಪಲ್. ಸ್ಪೆಷಲಿ ಕಾರಲ್ಲಿ ಒಂದು ಎಕೋ ಮೋಡು, ಸ್ಪೋರ್ಟ್ಸ್ ಮೋಡ್ ಬರುತ್ತಲ್ಲ ಅದೇ ಥರ. ಕಡಿಮೆ ಲೋಡ್ ಹಾಕ್ತಿದ್ರೆ ಅಂದರೆ ಲೋ ಐಡಲ್, ಸ್ವಲ್ಪ ಜಾಸ್ತಿ ಲೋಡ್ ಅಂದರೆ ಹೈ ಐಡಲ್ ಸರ್. ಸಿಂಪಲ್. ಇಲ್ಲಿ ಕೂಡ ನೋಡ್ಬೋದು ಸರ್, ಇಲ್ಲಿ 5 watt ಇರುವಂಥ USB ಪೋರ್ಟ್ಸ್ ಕೂಡ ಇದೆ ಸರ್ ಇದರಲ್ಲಿ. ಮೊಬೈಲ್ ಮತ್ತು ಲ್ಯಾಪ್ಟಾಪ್ಸ್ ಎಲ್ಲ ಸುಲಭವಾಗಿ ಚಾರ್ಜ್ ಮಾಡ್ಬೋದು USB ಹಾಕೊಂಡು. ಸೊ ನಿಮಗೆ ಔಟ್ಪುಟ್ ಕೂಡ ನೋಡ್ಬೋದಿವಿ. ಔಟ್ಪುಟ್ ಮನೆಗೆ ಯೂಸ್ ಮಾಡ್ಬೋದು, ಎಷ್ಟು ಬೇಕಾದ್ರೆ ಔಟ್ಪುಟ್ ತಗೋಬೋದು ಇದರಲ್ಲಿ. USB ಪೋರ್ಟ್ಸ್ ಕೂಡ ಇದೆ. ಮೊಬೈಲ್ ಲ್ಯಾಪ್ಟಾಪ್ ಎಲ್ಲ ಚಾರ್ಜ್ ಮಾಡ್ಕೋಬೋದು. ಜಸ್ಟ್ ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ ಒಂದು ಸ್ವಲ್ಪ ಕ್ಲೋಸ್ ಆಗಿ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. ಇದೇ ಥರ ಸರ್, ಮೊಬೈಲ್ ಲ್ಯಾಪ್ಟಾಪ್ ಏನಿದ್ರು ಕೂಡ ಜಸ್ಟ್ 5 volts USB ಚಾರ್ಜಿಂಗ್ ಪೋರ್ಟಿಂದ ಮೊಬೈಲ್ ಲ್ಯಾಪ್ಟಾಪ್ ಎಲ್ಲ ಚಾರ್ಜ್ ಮಾಡ್ಕೋಬೋದು. ಮನೆ ಕೂಡ ಔಟ್ಪುಟ್ ತಗೋಬಹುದು. ಸೊ ಇಲ್ಲಿ ನೋಡ್ತಿದ್ರ ನಿಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ LED ಡಿಸ್ಪ್ಲೇ ಇನ್ 1.5 kV ಜನರೇಟರಲ್ಲಿ ಸಿಗ್ತಾ ಇದೆ. ಜೊತೆಲಿ ಆನ್ ಅಂಡ್ ಆಫ್ ಸ್ವಿಚ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಇನ್ಪುಟ್ ಇಂಡಿಕೇಟರ್ ತೋರಿಸ್ತದೆ, ಓವರ್ಲೋಡ್ ಅಲಾರ್ಮ್ ಇಂಡಿಕೇಟರ್ ತೋರಿಸ್ತದೆ. ಆಮೇಲೆ ಆಯಿಲ್ ಅಲರ್ಟ್, ಆಯಿಲ್ ಕಡಿಮೆ ಇದ್ದಲ್ಲಿ ಅದು ಕೂಡ ನಿಮಗೆ ಲೈಟಲ್ಲಿ ಬ್ಲಿಂಕ್ ಆಗುತ್ತೆ ಸರ್. ಮಾರ್ಕೆಟಲ್ಲಿ ನಿಮಗೆ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ತೋರಿಸ್ತಾ ಇದೆ ರೇಟೆಡ್ ಔಟ್ಪುಟ್ ಮತ್ತು ಮ್ಯಾಕ್ಸಿಮಮ್ ಔಟ್ಪುಟ್ ನೋಡ್ಬೋದು ವೀಕ್ಷಕರೇ. ಸೊ ನಿಮಗೆ ಮ್ಯಾಕ್ಸಿಮಮ್ 1.5 kV ವರೆಗೂ ನೀವು ಯುಟಿಲೈಸ್ ಮಾಡ್ಕೋಬಹುದು. ರೇಟೆಡ್ ಔಟ್ಪುಟ್ 1.2 kV ಪಕ್ಕ ಸಿಗುತ್ತೆ ಸರ್. ಸೊ ಇದು ಮಾಡೆಲ್ ನೇಮ್ ಬಂದ್ಬಿಟ್ಟು SC 1500i ಅಂತ ಹೇಳ್ಬಿಟ್ಟು ಸರ್. ಪ್ರಪಂಚದ ಅತಿ ಕಡಿಮೆ ಗಾತ್ರ, ಅತಿ ಕಡಿಮೆ ತೂಕ, ಅತಿ ಕಡಿಮೆ ಬೆಲೆಯ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಜನರೇಟರ್ ಅಂದ್ರೆ ನಮ್ಮ ಸೆನ್ಸಿ ಬ್ರ್ಯಾಂಡ್ ನ 1.5 kV ಜನರೇಟರ್ ಸರ್. ಸೊ ಈ ಜನರೇಟರ್ ಬಂದು ಯಾರಿಗೆಲ್ಲ ಉಪಯೋಗ ಸರ್? ಸರ್ ಯಾರಿಗೆ ಉಪಯೋಗ ಇಲ್ಲ ಸರ್, ಪ್ರತಿಯೊಂದು ಮನೆಗೂ ಅವಶ್ಯಕತೆ ಇರುವಂತಹ ಜನರೇಟರ್ ಸರ್ ಇದು. ಸೊ ಮನೇಲಿ ಯೂಸ್ ಮಾಡ್ತೀರಾ 100% ಎಲ್ಲ ಕಂಪ್ಲೀಟ್ ಮನೆಗೆ ಒಂದು ಪವರ್ ಸೊಲ್ಯೂಷನ್ ಸರ್ ಇದು. ಹೇಗಪ್ಪ, ಮನೆಯಲ್ಲಿ 10 LED ಬಲ್ಬು, 4 ಫ್ಯಾನು, ಒಂದು ಟಿವಿ, ಒಂದು ಫ್ರಿಡ್ಜ್ ಈಸಿಯಾಗಿ ಯೂಸ್ ಮಾಡ್ಬೋದು. ಅಥವಾ ಮನೆಯಲ್ಲಿ ಒಂದು ಸೆಲ್ಫ್ ಪ್ರೈಮಿಂಗ್ ಮೋಟರ್ ಇದೆ ಅಂತ ಹೇಳಿದ್ರೆ 1 HP ಅದು ಕೂಡ ಯೂಸ್ ಮಾಡ್ಬೋದು ಸರ್. ಇದು ಅಲ್ದಲೆ ಆಚೆ ಯೂಸ್ ಮಾಡ್ತೀರಾ ಅಂದ್ರೆ ಒಂದು ಮೊಬೈಲ್ ಕ್ಯಾಂಟೀನು, ಒಂದು ಟೀ ಅಂಗಡಿ, ಒಂದು ಕಟಿಂಗ್, ಒಂದು ಹೇರ್ ಡ್ರೆಸ್ಸಸ್ ಅಥವಾ ಡೆಂಟಿಸ್ಟ್, ಸಣ್ಣ ಪುಟ್ಟ ಒಂದು ಕ್ಲಿನಿಕ್ಗಳಿರ್ಬೋದು. ಅಥವಾ ನಿಮಗೆ ಸ್ಪೆಷಲಿ ಸರ್ ಕ್ಯಾಂಟೀನ್ಗಳು ಮಾಡ್ತಾರೆ, ಕಬಾಬ್ ಅಂಗಡಿ, ಪಾನಿಪುರಿ ಅಂಗಡಿಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ ನಿಮಗೆ ಒಂದು ಸ್ಪೆಷಲಿ ಟೀ ಕ್ಯಾಂಟೀನ್, ಚಾ ಅಂಗಡಿಗಳಿರ್ಬೋದು. ಎಲ್ಲ ಕಡೆ ಯೂಸ್ ಮಾಡ್ಬೋದು ಸರ್. ಎಲ್ಲ ಕಡೆ ಯೂಸ್ ಮಾಡಲಿಕ್ಕೆ ಒಂದು ಸೂಟಬಲ್ ಇರುವಂಥ ಜನರೇಟರ್ ಸರ್ ಇದು.
ಸೊ ಈಗ ನಮ್ಮ ಮನೆಯಲ್ಲಿ ಸರ್ ಒಂದು 5-6 ಲೈಟ್ ಇದೆ, ಟಿವಿ ಇದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷನ್ ಇದೆ. ಸೊ ಅದಕ್ಕೆಲ್ಲ ಇದು ಎಷ್ಟು ಅವರ್ ಕೊಡುತ್ತೆ ಪವರ್? ಸರ್ ಬಹಳ ಸಿಂಪಲ್ ಸರ್, ಕ್ವಾಲಿಟಿನೂ ಸೂಪರು, ಪರ್ಫಾರ್ಮೆನ್ಸ್ ಸೂಪರು, ರಿಸಲ್ಟ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಇದೆ, ಜೊತೆಲಿ ಮೈಲೇಜ್ ಕೂಡ ಔಟ್ಸ್ಟ್ಯಾಂಡಿಂಗ್ ಇದೆ ಸರ್. ಇದೇನು ನೋಡ್ತಿದ್ರೆ SSE 1500i ಈ ಮಾಡೆಲ್ನ ಒಂದು ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 3 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಸರ್. ಸೊ 1 ಲೀಟರ್ ಪೆಟ್ರೋಲ್ಗೆ 2.5 ಇಂದ 3 ಗಂಟೆವರೆಗೂ ಆರಾಮ್ಸೆ ಮೈಲೇಜ್ ಕೊಡುತ್ತೆ ಸರ್. ಸೊ ನೀವು ಮನೆಯಲ್ಲೂ ಕೂಡ ಯೂಸ್ ಮಾಡ್ಬೋದು, ಅಂಗಡಿ ಪರ್ಪಸ್ಗೆ, ಸಣ್ಣ ಪುಟ್ಟ ಸ್ಟೋರ್ಸ್ಗೆ ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು ಸರ್, ಏನು ನಿಮಗೆ ಅಭ್ಯಂತರ ಇಲ್ಲ ಇದರಲ್ಲಿ. ಸೊ ಸ್ಪೆಷಲಿ ಜ್ಯೂಸ್ ಅಂಗಡಿಗಳು ಮಾಡ್ತಾರೆ, ಐಸ್ ಕ್ರೀಮ್ ಅಂಗಡಿಗಳು ಮಾಡ್ತಾರೆ, ಫುಟ್ಪಾತ್ಲೆಲ್ಲ ಅಂಥವರಿಗಂತೂ ಯೂಸ್ ಆಗುತ್ತೆ. ನೈಟ್ ಕ್ಯಾಂಟೀನ್ಗಳು ಅಥವಾ ಚಾಟ್ ಸೆಂಟರ್ಗಳು ಅವ್ರಿಗೆಲ್ಲ ಫುಡ್ ಅಂಗಡಿಗಳು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಸರ್. ಜಸ್ಟ್ ಪ್ಲಗ್ ಅಂಡ್ ಯೂಸ್ ಅಷ್ಟೇ ಸರ್, ನೋಡ್ತಿದ್ರಲ್ಲ ಔಟ್ಪುಟ್ ಹಾಕೊಂಡು ಯೂಸ್ ಮಾಡ್ಕೋಬಹುದು ನೀವು. ಸರ್ MRP ಸರ್ ಪ್ರೈಸಿಂಗ್ ಮಾಡೋಣ, ತಡ ಮಾಡೋದು ಸರ್. MRP ನೋಡ್ತಿರೋದು 56,550 ರೂಪಾಯಿ ಸರ್. ನಮ್ಮ ಗ್ರಾಹಕರಿಗೆ ಸರ್ ಒಂದು ವಾವ್ ಬೆಲೆ ಸರ್, ಒಂದು ಆಕರ್ಷಕ ಧಮಾಕ ಬೆಲೆ ನಮ್ಮ ಗ್ರಾಹಕರಿಗೆ ಕೇವಲ 43,500 ರೂಪಾಯಿ ಸರ್. SSE 1500i ಮಾಡೆಲ್ ಸರ್, ಇದು ನಮ್ಮ ಗ್ರಾಹಕರಿಗೆ ಸಿಗ್ತದೆ ಕೇವಲ 43,500 ರೂಪಾಯಿ ಮಾತ್ರ ವೀಕ್ಷಕರೇ, 43,500 ರುಪೀಸ್. ಸೊ ಬನ್ನಿ ನೆಕ್ಸ್ಟ್ ಮಾಡಲಿಗೆ ಹೋಗೋಣ ವೀಕ್ಷಕರೇ. SSE 2000 ಮಾಡೆಲ್ ನೋಡ್ತಿದ್ದಾರೆ ವೀಕ್ಷಕರೇ. ಸೊ ಇದು ಕೂಡ ನೋಡ್ಬೋದು ನೀವು, ಆಲ್ಮೋಸ್ಟ್ ಒಂದು 20 kg ವೇಟ್ ಬರುತ್ತೆ ಸರ್ ಅಷ್ಟೇ ನಿಮಗೆ. ಇದು ಕೂಡ ನಿಮಗೆ ಪೋರ್ಟಬಲ್, ಫ್ಲೆಕ್ಸಿಬಲ್, ಎಲ್ಲಿ ಬೇಕಾದ್ರೆ ಕ್ಯಾರಿ ಕೂಡ ಮಾಡ್ಬೋದು. ಸೊ ಇದು ನಿಮಗೆ ಮ್ಯಾಕ್ಸಿಮಮ್ ಔಟ್ಪುಟ್ 1.9 kg ಬರುತ್ತೆ, ರೇಟೆಡ್ ಔಟ್ಪುಟ್ 1.6 kg ಬರುತ್ತೆ ಸರ್. ಸೊ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಯೂಸ್ ಮಾಡ್ತೀರಾ ಅಂದರೆ ಅಂಥವ್ರಿಗೆ ಸೂಟೇಬಲ್ ಇರುತ್ತೆ ಸರ್. ಇದು ಕೂಡ ಎಂಟರ್ ಮನೆಗೆ ಯೂಸ್ ಮಾಡ್ಬೋದು, 1 HP ಪಂಪ್ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಏನೇನು ಯೂಸೇಜ್ ಹೇಳಿದೆ ಎಲ್ಲ ಯೂಸೇಜಿಗೂ ಮಾಡ್ಬೋದು ಸರ್. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಯೂಸೇಜ್ ಸರ್, ನಾವು ಈ 2 ಮಾಡಲು SSE 1500i ಮತ್ತು SSE 2000i ಈ 2 ಮಾಡಲ್ ಅಂದರೆ ಸ್ಪೆಷಲಿ ಕರಾವಳಿ ಸೈಡು ಸರ್, ಫಿಶರ್ಮೆನ್ಸ್ ಇರ್ತಾರೆ, ಅವ್ರೊಂದು ವಾರ 10 ದಿನ ಸಮುದ್ರದಲ್ಲೇ ಇರ್ತಾರೆ ಸರ್. ಅಂಥವ್ರಿಗಂತೂ ಒಂದು ಗಾಡ್ ಗಿಫ್ಟ್ ಸರ್ ಇದು. ರಾತ್ರಿ ಹೊತ್ತವ್ರಿಗೆ ಬೆಳಕಿರೋದಿಲ್ಲ ಅಂಥವ್ರಿಗಂತೂ ಬಹಳಷ್ಟು ತಗೊಂಡು ಯೂಸ್ ಮಾಡ್ತಿದ್ದಾರೆ, ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಸರ್. ಟ್ರೆಕ್ಕಿಂಗ್ ಮಾಡೋಂಥವ್ರಿಗೆ, ಸ್ಪೆಷಲಿ ನಿಮಗೆ ಸ್ವಲ್ಪ ಪರ್ವತಗಳಲ್ಲಿ ಇರುವಂಥ ಟ್ರೆಕ್ಕಿಂಗ್ ಮಾಡೋಂಥವ್ರಿಗೆ, ಸ್ವಲ್ಪ ಗುಡ್ಡ ಬೆಟ್ಟ ಹೋಗೋಂಥವ್ರಿಗೆ ಇದೊಂದು ಸೂಟೇಬಲ್ ಫೀಚರ್ಸು, ಸಿಂಪಲ್ ಆಗಿರುತ್ತೆ. ಸೊ ಔಟ್ಪುಟ್ ಇರುತ್ತೆ ಸರ್ ಒಂದು. ಸೊ ಇದರಲ್ಲಿ ಅಡಿಷನಲ್ ಫೀಚರ್ ಸರ್, ಪ್ಯಾರಲಲ್ ಕನೆಕ್ಷನ್ಸ್. ಏನಪ್ಪ ಅದು ಅಂತ ಹೇಳಿದ್ರೆ, ಸೊ ಈ ಮಾಡೆಲ್ ನೋಡ್ತೀರಾ SSE 2000 ಮಾಡಲ್ ಮೇಲೆ ಎಲ್ಲ ಮಾಡಲ್ಗೂ ಪ್ಯಾರಲಲ್ ಕನೆಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಸ್ವಲ್ಪ ಜಾಸ್ತಿ ಪವರ್ ಬೇಕು ಸರ್, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಸುಮಾರು 5 kV ಅಷ್ಟು ಬೇಕು, 6 kV ಅಷ್ಟು ಬೇಕಂತ ಹೇಳಿದ್ರೆ ಇದ್ರ ಮೇಲ್ಗಡೆ ತಗೊಂಡು ನೀವು 2 ಪ್ಯಾರಲ್ ಕನೆಕ್ಷನ್, 2 ಜನರೇಟರ್ನ ಜೋಡಿಸ್ಕೊಂಡು ಪವರ್ ಜಾಸ್ತಿ ಮಾಡ್ಕೋಬಹುದು. ಸೊ ಈ ಒಂದು ಮಾಡೆಲಿಂದ ನಿಮಗೆ ಇದು ಬೇರೆ ಜನರೇಟರ್ ನೋಡ್ಲಿಕ್ಕೆ ಸಿಗಲ್ಲ ಸರ್. ಇದು ಮಾಡೆಲ್ ನಿಮಗೆ ಬರೀ ಸೆನ್ಸಿ ಜನರೇಟರ್ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ ಈ ಪ್ಯಾರಲ್ ಕನೆಕ್ಷನ್ ಆಪ್ಷನ್ಸ್. ಈ ಒಂದು SSE 2000 ಮಾಡಲಿಂದ ಮೇಲ್ಗಡೆ ಎಲ್ಲ ಬರುತ್ತಲ್ಲ, ಅದೆಲ್ಲದರಲ್ಲಿ ನಿಮಗೆ ಪ್ಯಾರಲ್ ಕನೆಕ್ಷನ್ ಆಪ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 2500 ಇದೆ ಸರ್, ಇದು ನಿಮಗೆ 1900 ಇದೆ. ಈಗ ನೀವು ಆಲ್ಮೋಸ್ಟ್ ಒಂದು 4.5 kV ಬೇಕಂತ ಹೇಳಿದ್ರೆ 2 ಜನರೇಟರ್ಸ್ನ ಈಕ್ವಲಿ ನೀವು ಪ್ಯಾರಲ್ ಕನೆಕ್ಷನ್ ಜೋಡಿಸ್ಕೊಂಡ್ರೆ ಆಲ್ಮೋಸ್ಟ್ 4.5 kV ಯೂಟಿಲೈಸ್ ಮಾಡ್ಕೋಬಹುದು. ಸೊ ಇದು ಕೂಡ ಫೀಚರ್ಸ್ ಎಲ್ಲ ಸೇಮ್ ಇರುತ್ತೆ, ಜೊತೆಲಿ LED ಡಿಸ್ಪ್ಲೇ ಕೂಡ ಇರುತ್ತೆ ಸರ್. ಬಹಳಷ್ಟು ಜನರೇಟರ್ಗಳಲ್ಲಿ ಸ್ವಲ್ಪ ಲೋಡ್ ಜಾಸ್ತಿ ಆಗಿದಾಗ ಡ್ಯಾನ್ಸಿಂಗ್ ಸ್ಟಾರ್ಟ್ ಆಗುತ್ತೆ ಸರ್, ಜನರೇಟರ್ ವೈಬ್ರೇಟ್ ಆಗುತ್ತೆ, ಡ್ಯಾನ್ಸ್ ಮಾಡೋದು ಸ್ಟಾರ್ಟ್ ಆಗುತ್ತೆ, ಲೈಟ್ ಕೂಡ ಬ್ಲಿಂಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಸರ್, ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ಬಟ್ ನಮ್ಮ ಜನರೇಟರ್ಸಲ್ಲಿ ನಾವು ಏನು ಹೇಳಿದ್ದೀವಿ, 1.9 kV ಮ್ಯಾಕ್ಸಿಮಮ್, 1.6 kV ರೇಟೆಡ್, 100% 1.6 ಸಿಗುತ್ತೆ. ನೀವು ಸ್ವಲ್ಪ ಫ್ರೀಕ್ವೆನ್ಸಿ ಡ್ರಾಪ್ ಆಗಲ್ಲ, ಲೈಟ್ಸ್ ಬ್ಲಿಂಕ್ ಆಗಲ್ಲ, ಫುಲ್ ಸ್ಟ್ಯಾಂಡ್ ಬೈ ಇರುತ್ತೆ ಸರ್. ಸೊ ಇದ್ರದ್ದು ಕೂಡ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 4 ಲೀಟರ್ ಬರುತ್ತೆ. ಸೊ ಇದು ಕೂಡ ನಿಮಗೆ 1 ಲೀಟರ್ ಪೆಟ್ರೋಲಲ್ಲಿ 2 ಗಂಟೆ 10 ನಿಮಿಷ ನಾನ್ ಸ್ಟಾಪ್ ನಿಮಗೆ ಸರ್ವಿಸ್ ಕೊಡುತ್ತೆ, ಒಳ್ಳೆ ಮೈಲೇಜ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಸರ್. ಸೊ ಇದ್ರ MRP ವೀಕ್ಷಕರೇ, MRP 76,700 MRP ಇದೆ. ನಮ್ಮ ಗ್ರಾಹಕರಿಗೆ ಒಂದು ಆಕರ್ಷಕ ಬೆಲೆ ಸರ್, ಕೇವಲ 59,000 ಮಾತ್ರ ವೀಕ್ಷಕರೇ. 59,000 SSE 2000i ಮಾಡಲು ಕೇವಲ 59,000 ಮಾತ್ರ ವೀಕ್ಷಕರೇ. ಸೊ ನೆಕ್ಸ್ಟ್ ಬನ್ನಿ ವೀಕ್ಷಕರೇ, ನೆಕ್ಸ್ಟ್ ಮಾಡಲ್ ನೋಡ್ತಿದ್ರಾ, ಇದರಲ್ಲಂತೂ ವಾವ್ ಫ್ಯೂಚರ್ಸ್ ತುಂಬಿ ಇದೆ. ಬಹಳಷ್ಟು ಜನರಿಗೆ ಇದು ಸೂಟೇಬಲ್, ಬಹಳಷ್ಟು ಜನ ಇದು ಇಷ್ಟಪಡ್ತೀರಾ ಡೆಫಿನೆಟ್ಲಿ. ನೋಡಿ ವೀಕ್ಷಕರೇ, ಏನಕ್ಕಂತ ಹೇಳಿದ್ರೆ ಇದು ಫಸ್ಟ್ ಆಫ್ ಆಲ್ ನಮಗೆ ಟ್ರಾಲಿ ಮಾಡಲು ನೋಡಿ ಸರ್, ತೋರಿಸ್ಕೊಡ್ತೀನಿ. ಜಸ್ಟ್ ಒಂದು 27 kg ಬರುತ್ತೆ ಸರ್ ವೇಟ್. ಇದು ಕೂಡ ಪೋರ್ಟೇಬಲ್, ಕ್ಯಾರಿ ಮಾಡ್ಬೋದು, ಹುಡುಗರು ಈಸಿಯಾಗಿ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ಜಸ್ಟ್ ನೋಡಿ ಟ್ರಾಲಿ ಮಾಡಲ್ ಸರ್, ಸೂಟ್ ಕೇಸ್ ಥರ ನೋಡಿ, ಸಿಂಪಲ್ ಆಗಿದೆ, ಸೂಟ್ ಕೇಸ್ ಥರ ಲೈಟ್ ವೇಟ್ ಆಗಿದೆ ಸರ್, ಈಸಿಯಾಗಿ ಕ್ಯಾರಿ ಮಾಡ್ಬೋದು ಟ್ರಾಲಿ ಮಾಡಲು. ಸೊ ನೆಕ್ಸ್ಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನೋಡ್ಬೋದು ಸರ್, ಬನ್ನಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಫೀಚರು ವಾವ್ ಫ್ಯೂಚರ್ LED ಡಿಸ್ಪ್ಲೇ ತೋರಿಸ್ತೀನಿ ಸರ್, ಆನ್ ಮಾಡ್ಬಿಟ್ಟು ನಿಮಗೆ. ಜಸ್ಟ್ ಒಂದೇ ಒಂದು ಕಿಕ್ ಸರ್, ಜಾಸ್ತಿ ನಿಮಗೆ ಏನು ಇದು ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದೇ ಒಂದು ಕಿಕ್ಕಲ್ಲಿ ಎಲ್ಲ ಜನರೇಟರ್ ಸ್ಟಾರ್ಟ್ ಆಗುತ್ತೆ, ಸಿಂಪಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಕ್ಲೋಸ್ ಮಾಡಿ ತೋರಿಸಿ ಸರ್. ಇದು ನೋಡ್ತಿದ್ರೆ ವೀಕ್ಷಕರೇ, ಇದು ನಿಮಗೆ LED ಪ್ಯೂರ್ಲಿ ಫುಲ್ಲಿ LED ಡಿಸ್ಪ್ಲೇ ಇರುತ್ತೆ. ಸೊ ಅವರ್ ಮೀಟರ್ ಕೂಡ ತೋರಿಸ್ತಾ ಇದೆ, ಫ್ಯೂಲ್ ಕೂಡ ತೋರಿಸ್ತಾ ಇದೆ, ಗಾಡಿಲಿ ಯಾವ ಥರ ತೋರಿಸ್ತದೆ ಅದರ ಸೇಮ್ ಫ್ಯೂಲ್ ತೋರಿಸ್ತದೆ, ಇಂಡಿಕೇಟ್ ಆಗ್ತಾ ಇದೆ. ವೋಲ್ಟೇಜ್ ನೋಡ್ಬೋದು 234 ವೋಲ್ಟ್ಸ್ ತೋರಿಸ್ತದೆ, ಫ್ರೀಕ್ವೆನ್ಸಿ ಕೂಡ 50 ತೋರಿಸ್ತಾ ಇದೆ. ಸೊ ಅವರ್ ಮೀಟ್ರು ಮತ್ತು ಪವರ್ ಕನ್ಸಂಪ್ಷನ್ ಎಷ್ಟಾಗ್ತಿದೆ, ಎಷ್ಟು kV ಆಗ್ತಾ ಇದೆ ಲೋಡ್ ಹಾಕಿದಾಗ, ಅದು ಕೂಡ ಲೋಡ್ ಹಾಕಿದಾಗ ಎಷ್ಟು ಪವರ್ ಕನ್ಸಂಪ್ಷನ್ ಆಗ್ತಾ ಇದೆ ಅದು ಕೂಡ ನಿಮಗೆ ಇಂಡಿಕೇಟ್ ಮಾಡುತ್ತೆ ಸರ್. ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ ಸರ್. ಸೊ ಜೊತೆಲಿ 2 ಕಡೆ ನಿಮಗೆ ಔಟ್ಪುಟ್ ಇರುತ್ತೆ, DC 12 ವೋಲ್ಟ್ಸ್ ಕನೆಕ್ಟರ್ ಕೂಡ ಇರುತ್ತೆ, ಚಾರ್ಜಿಂಗ್ ಕನೆಕ್ಟ್ ಕೂಡ ಇರುತ್ತೆ. ಸೊ ಕಾರ್ ಬ್ಯಾಟ್ರಿಗಳೆಲ್ಲ ಚಾರ್ಜ್ ಮಾಡ್ಕೋಬಹುದು. ಸೊ ನಿಮಗೆ 2 ವೀಲರ್ಗಳಿರುತ್ತೆ, ಓಲಾ ಏಥರ್ ಎಲ್ಲ ಬರುತ್ತೆ ಸರ್, ಓಲಾ ಏಥರ್ ಎಲ್ಲ ಬರುತ್ತೆ. ಸೊ ಬ್ಯಾಟ್ರಿ ಆಪರೇಟೆಡ್ 2 ವೀಲರ್ಸ್ ಎಲ್ಲ ಚಾರ್ಜ್ ಮಾಡ್ಕೋಬಹುದು, ಇದರಲ್ಲೂ ಮಾಡ್ಕೋಬಹುದು ಸರ್.
ಸೊ ಇಷ್ಟೆಲ್ಲ ಫೀಚರ್ಸ್ ಇದೆ ಸರ್, ಯೂನಿಕ್ ಫೀಚರ್ಸ್. ಸೊ ಇದರಲ್ಲಿ ನಿಮಗೆ ಪ್ಯಾರಲ್ ಕನೆಕ್ಷನ್ಸ್ ಬರುತ್ತೆ ನೋಡಿ, ಅದರಲ್ಲಿ ತೋರಿಸೋ ಹಾಗೆ ಇದರಲ್ಲೂ ಕೂಡ ಪ್ಯಾರಲ್ ಕನೆಕ್ಷನ್ ಬರುತ್ತೆ. ಎರಡು ಜನರೇಟರ್ನ ಜೋಡಿಸ್ಕೊಂಡು ನೀವೇನಿದೆ ಪವರ್ನ ಜಾಸ್ತಿ ಮಾಡ್ಕೋಬಹುದು. ಒಂದು ವಾವ್ ಫೀಚರ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಜನರೇಟರ್ ಸರ್ 1 ಟನ್ AC ಕೂಡ ರನ್ ಆಗುತ್ತೆ ಸರ್. ನಿಮಗೆ 1 ಟನ್ AC ಕೂಡ ರನ್ ಆಗುತ್ತೆ, ಎಲ್ಲ ತರಹದ ಪವರ್ ಟೂಲ್ಸ್ ಕೂಡ ರನ್ ಆಗುತ್ತೆ, ಒಂದು 1 HP ಸಬ್ಮರ್ಸಿಬಲ್ ಕೂಡ ರನ್ ಆಗುತ್ತೆ ಸರ್. ಸೊ ಮನೆಗಂತೂ ಎಲ್ಲ ಪರ್ಪಸ್ಸಿಗೂ ಆಗುತ್ತೆ ಸರ್. ಅಟ್ ಎ ಟೈಮ್ ನೀವು 10 ಬಲ್ಬ್ ಇರ್ಬೋದು, 4 ಫ್ಯಾನು, ಒಂದು TV, ಒಂದು ಫ್ರಿಜ್, ಒಂದು ರೆಫ್ರಿಜರೇಟರ್, ಓವನ್, ಮೈಕ್ರೋ ಓವನ್ ಎಲ್ಲ ಯೂಸ್ ಮಾಡ್ಬೋದು ಸರ್. ಒಂದು ಕಂಪ್ಲೀಟ್ ಪವರ್ ಸೊಲ್ಯೂಷನ್. ಇದ್ರೂ ಕೂಡ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 4 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಸೊ ಮೈಲೇಜ್ ವಿಚಾರಕ್ಕೆ ಬಂದರೆ 1 ಲೀಟರ್ಗೆ 2 ಗಂಟೆ ಮೈಲೇಜ್ ಕೊಡುತ್ತೆ ಸರ್. ನಿಮಗೆ ಮೈಲೇಜ್ ಜಾಸ್ತಿ ಬೇಕಂದ್ರೆ ಲೋ ಐಡಲ್ ಮಾಡ್ಕೊಳ್ಳಿ, ಹೈ ಐಡಲ್ ಅಂದರೆ ಸ್ವಲ್ಪ ಜಾಸ್ತಿ ನಿಮ್ಗೆ ಕನ್ಸಪ್ಷನ್ ಬೇಕಂದ್ರೆ ಪವರ್ ಲೋಡ್ ಜಾಸ್ತಿ ಕೊಟ್ಟರೆ ಹೈ ಐಡಲ್ ಮಾಡ್ಕೊಳ್ಳಿ, ಸ್ವಲ್ಪ ಮೈಲೇಜ್ ಕಮ್ಮಿ ಆಗುತ್ತೆ. ಓವರಾಲ್ 1 ಲೀಟರ್ ಪೆಟ್ರೋಲ್ಗೆ 2 ಗಂಟೆ ಮೈಲೇಜ್ ಕೊಡುತ್ತೆ ಸರ್. ಸೂಪರ್ ಕ್ವಾಲಿಟಿ ಸರ್. ಸೊ ಇದಂತೂ ನಿಮಗೆ ಸರ್ ಧಮಾಕ್ ಆಫರ್ ಇದೆ. MRP ಸರ್ 1,09,850 ರೂಪಾಯಿ ಸರ್. MRP 1,09,850. ನಮ್ಮ ಗ್ರಾಹಕರಿಗೆ ಸರ್ ಸಿಗ್ತಾ ಇದೆ ಆಕರ್ಷಕ ಬೆಲೆ ಸರ್, ಕೇವಲ 84,500 ರೂಪಾಯಿ ಸರ್. ಇಷ್ಟೊಂದು ಲೋಡೆಡ್ ಫೀಚರ್ ಸರ್, ಯೂನಿಕ್ ಫೀಚರ್ ಸರ್. ಯೂನಿಕ್ ಫೀಚರ್ಸ್ ಇಂಡಿಯಾದಲ್ಲಿ ಅಲ್ಲ, ವರ್ಲ್ಡ್ ಅಲ್ಲೇ ಈ ತರ ಒಂದು ಫೀಚರ್ಸ್ಟಿಕ್ ಜನರೇಟರ್ ನೋಡ್ಲಿಕ್ಕೆ ಸಿಗಲ್ಲ ಸರ್. ಸೊ ನಮ್ಮ ಗ್ರಾಹಕರಿಗೆ ಮೈಂಡ್ ಅಲ್ಲಿ ಬರ್ಬೋದು, ಏನಪ್ಪ ಆಗಲಿನ ಸೆನ್ಸಿ ತೋರಿಸ್ತಾರೆ, ಸೆನ್ಸಿ ಹೇಳ್ತಾರೆ. ಸೆನ್ಸಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸಿ ಸರ್. ನೋಡ್ಬೋದು, ಗ್ಲೋಬಲಿ ಫೇಮಸ್ ಬ್ರ್ಯಾಂಡ್ ಸರ್. 11+ ಓವರ್ಸೀಸ್ ಬ್ರಾಂಚ್ ಆಫೀಸಸ್ ವರ್ಲ್ಡ್ ವೈಡ್, 30+ ಇಯರ್ಸ್ ಹಿಸ್ಟ್ರಿ, 120 ಕಂಟ್ರೀಸ್ ಬ್ರ್ಯಾಂಡ್ ರಿಜಿಸ್ಟರ್ ವರ್ಲ್ಡ್ ವೈಡ್. 120 ಕಂಟ್ರಿಯಲ್ಲಿ ಈ ಬ್ರ್ಯಾಂಡ್ ನಿಮಗೆ ಪೇಟೆಂಟ್ಲಿ ರಿಜಿಸ್ಟರ್ ಆಗಿದೆ ಸರ್. ಸೊ 180 ಕಂಟ್ರಿಗಳಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಇದೆ ಸರ್. ಸೊ ನಮ್ಮ ಇಂಡಿಯಾದಲ್ಲಿ ಸುಮಾರು ಒಂದು 3-4 ವರ್ಷ ಇದೆ. ಬಟ್ ಪ್ರಾಡಕ್ಟ್ ಮಾತ್ರ ಬಹಳ ಯೂನಿಕ್ ಆಗಿದೆ, ಬಹಳನೇ ವರ್ತ್ ಇದೆ, ಬಹಳನೇ ಯೂಸ್ಫುಲ್ ಇದೆ. ಸೊ ನೋಡಿದ್ರೆ ವಿಷಯ ನೆಕ್ಸ್ಟ್ ಮಾಡಲ್ SSC 3000i ಮಾಡಲು. ಇದು ಕೂಡ ನಿಮಗೆ ಅದರಲ್ಲಿ ನಿಮಗೆ ಕ್ಲೋಸ್ ಇತ್ತು, ಇದು ನಿಮಗೆ ಸ್ವಲ್ಪ ಓಪನ್ ಸರ್ಫೇಸ್ ಅಲ್ಲಿ ಇರುತ್ತೆ. ನೋಡಕ್ ಮಾತ್ರ ಸೂಪರ್ ಆಗಿದೆ ಸರ್. ಮಷೀನ್ ತೋರಿಸ್ಕೊಡ್ತೀನಿ ನಮ್ಮ ವೀಕ್ಷಕರಿಗೆ. ನೋಡ್ಬೋದು, ಇಂಜಿನ್ ಎಲ್ಲ ನೀಟಾಗಿ ಕವರ್ ಆಗಿರುತ್ತೆ ಸರ್. ಯಾವುದೇ ಥರದ ನಿಮಗೆ ಓಪನ್ ಇರೋದಿಲ್ಲ, ನೀಟಾಗಿ ಕವರ್ ಆಗಿರುತ್ತೆ. ಸ್ಪೆಷಲಿ ಸೌಂಡ್ ನಿಮಗೆ ಜಾಸ್ತಿ ಆಚೆ ಬರೋದಿಲ್ಲ. ಸೊ ಇದರಲ್ಲಿ ನಿಮಗೆ ಸ್ಟಾರ್ಟ್ ಮಾಡಲಿಕ್ಕೋಸ್ಕರ 3 ಥರ ಆಪ್ಷನ್ ಇದೆ ಸರ್. ವಾವ್ ಫೀಚರ್ ಸರ್, ಒಂದು ಕೀ ಸ್ಟಾರ್ಟು, ಒಂದು ರೀಕಾಲ್ ಸ್ಟಾರ್ಟು ಎಳೆಯೋದು, 3ನೇದು ಸರ್ ರಿಮೋಟ್ ಸರ್. ಸರ್ ರಿಮೋಟ್ನ ನೀವು ಸ್ಪೆಷಲಿ ಟಿವಿಗೆ ರಿಮೋಟ್ ನೋಡಿರ್ತೀರಾ ಅಲ್ವಾ, AC ರಿಮೋಟ್ ನೋಡಿರ್ತೀರಾ, ಕಾರಿಗೂ ರಿಮೋಟ್ ನೋಡಿರ್ತೀರಾ. ಸೊ ಇದಕ್ಕೆ ನೋಡಿ ಸರ್, ಜನರೇಟರ್ಗೂ ರಿಮೋಟ್ ಸ್ಟಾರ್ಟ್ ಸರ್. ಮನೆಯಲ್ಲಿ ಕೂತ್ಕೊಂಡು ಆಚೆ ಜನರೇಟರ್ ಇದೆಯಾ, ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ಸರ್. ವಿತಿನ್ 100 ಮೀಟರ್ಸಲ್ಲಿ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ನೀವು. ಇಲ್ಲಿ ನೋಡಿ, ಜಸ್ಟ್ ಸ್ಟಾರ್ಟ್ ಮಾಡಿ ತೋರಿಸೋಣ ವೀಕ್ಷಕರಿಗೆ. ಜಸ್ಟ್ ರಿಮೋಟಲ್ಲೇ ಸ್ಟಾರ್ಟ್ ಮಾಡ್ಬೋದು, ರಿಮೋಟಲ್ಲೇ ಆಫ್ ಮಾಡ್ಬೋದು. ಆಫ್ ಮಾಡಬೇಕಾ, ತೊಂದರೆ ಇಲ್ಲ. ಜಸ್ಟ್ ರಿಮೋಟ್ನ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸರ್. ಸಿಂಪಲ್ ಸರ್. 10 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಆನ್ ಆಗುತ್ತೆ, 10 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಆಫ್ ಆಗುತ್ತೆ. ರೇಟೆಡ್ ಔಟ್ಪುಟ್ 3000 ವ್ಯಾಟ್ಸ್ ಅಂದರೆ 3 kV ಪಕ್ಕಾ ರೇಟೆಡ್ ಸಿಗುತ್ತೆ. ಮ್ಯಾಕ್ಸಿಮಮ್ 3.5 kV ವರೆಗೂ ನಿಮಗೆ ಮ್ಯಾಕ್ಸಿಮಮ್ ಇರುತ್ತೆ ಸರ್. ಮ್ಯಾಕ್ಸಿಮಮ್ 3.5 kV ಇರುತ್ತೆ. ಅಂದರೆ ರೇಟೆಡ್ 3000 ವ್ಯಾಟ್ಸ್ ಅಂದರೆ 3 kV ಪಕ್ಕ ನಿಮಗೆ ರೇಟೆಡ್ ಔಟ್ಪುಟ್ ಸಿಗುತ್ತೆ ಸರ್. ಸೊ ಇದ್ರು ಸರ್ ಮಾರ್ಕೆಟ್ ವ್ಯಾಲ್ಯೂ MRP ಸರ್. ಮೈಲೇಜ್ ಬಗ್ಗೆ ಹೇಳ್ಬೇಕು ಸರ್, ಮೈಲೇಜ್ ಬಗ್ಗೆ ಮರ್ತೆ ಬಿಟ್ಟು ವೀಕ್ಷಕರೇ. ಸೊ ನೋಡ್ತಿದ್ದೀರಾ, ಫ್ಯೂಲ್ ಟ್ಯಾಂಕ್ ಕೂಡ ದೊಡ್ಡದಾಗಿದೆ, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಸರ್. ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್, ಒಂದು ಕಟ್ ಆ್ಯಂಡ್ ಫಿನಿಶಿಂಗ್ ಮಾತ್ರ ಸೂಪರ್ ಆಗಿರುತ್ತೆ. ಇದೇನು ನೋಡ್ತಿದ್ದೀರಾ, ಫ್ಯೂಲ್ ಟ್ಯಾಂಕು 10 ಲೀಟರ್ ಫ್ಯೂಲ್ ಟ್ಯಾಂಕ್ ಇರುತ್ತೆ ಸರ್. ಇದೆಲ್ಲ ಜನರೇಟರ್ ಏನಿದೆ ಎಲ್ಲ 8 ಮಾಡಲ್ ಇದೆ. 8 ಮಾಡಲ್ ಕೂಡ ಏನಿದೆ ಪ್ಯೂರ್ಲಿ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಸರ್. ಎಲ್ಲ ಇನ್ವರ್ಟರ್ ಸೀರೀಸ್ ಪ್ಯೂರ್ಲಿ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಇರೋದ್ರಿಂದಾನೆ ಒಳ್ಳೆ ಮೈಲೇಜ್ ಇರೋದು. ಸೊ ಏನು ನೋಡ್ತಾರೆ, 10 ಲೀಟರ್ ಈ ಮಾಡಲಿಗೆ 10 ಲೀಟರ್ ನಿಮಗೆ ಪೆಟ್ರೋಲ್ ಟ್ಯಾಂಕ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಸೊ 1 ಲೀಟರ್ ಪೆಟ್ರೋಲಲ್ಲಿ ಸುಮಾರು 1 ಗಂಟೆ 40 ನಿಮಿಷ ನಾನ್ ಸ್ಟಾಪ್ ರನ್ ಆಗುತ್ತೆ ಸರ್. 1 ಗಂಟೆ 40 ನಿಮಿಷ 1 ಲೀಟರ್ಗೆ ಮೈಲೇಜ್ ಕೊಡುತ್ತೆ. ಸೊ MRP ಸರ್, MRP ಉಂಟು 1,09,550 ರೂಪಾಯಿ. ಇದು ಕೂಡ ಒಂದು ಧಮಾಕ್ ಆಫರ್ ಇದೆ ನಮ್ಮ ಗ್ರಾಹಕರಿಗೆ, ಕೇವಲ 84,500 ರೂಪಾಯಿ ಸರ್. ಸೇಮ್ ಏನು ನೋಡಿದ್ರಿ 2500i ಆ ಪ್ರೈಸಲ್ಲಿ ನಾವು ಇದು ಕೊಡ್ತಿದ್ವಿ, 3000i ಕೂಡ ಕೊಡ್ತಿದ್ವಿ. ಎರಡು ಕೂಡ ಸೇಮ್ ಪ್ರೈಸ್ ಇರುತ್ತೆ. ಆಫರ್ ಪ್ರೈಸ್ ನಮ್ಮ ಗ್ರಾಹಕರಿಗೆ ಕೇವಲ 84,500 ಮಾತ್ರ ವೀಕ್ಷಕರೇ. ಅದೇ ಥರ ಯೂಸೇಜ್ ಕೂಡ ಸರ್, 1 HP ಸಬ್ಮರ್ಸಿಬಲ್ ಪಂಪು, ಸೆಲ್ಫ್ ರನ್ನಿಂಗ್ ಪಂಪು, ಆಮೇಲೆ 1.5 ಟನ್ ಇರುವಂಥ ಒಂದು AC ಕೂಡ, ಮನೆ ಎಂಟೈರ್ ಪರ್ಪಸ್ಸು, ಅಂಗಡಿಗಳು, ಸಣ್ಣ ಪುಟ್ಟ ಸೂಪರ್ ಮಾರ್ಕೆಟ್ಗಳು, ಸಣ್ಣ ಪುಟ್ಟ ಶಾಪಿಂಗ್ ಮಾಲ್ಗಳು, ಎಲ್ಲದಕ್ಕೂ ಸರ್, ಎಲ್ಲದಕ್ಕೂ ಒಂದು ಕಂಪ್ಲೀಟ್ ಸೊಲ್ಯೂಷನು. ಆಲ್ಮೋಸ್ಟ್ ಜನರಿಗೆ ಗೊತ್ತಾಗುತ್ತೆ 3 kV ರೇಟೆಡ್ ಔಟ್ಪುಟ್ ಅಂತ ಹೇಳಿದ್ರೆ ಅದ್ರ ಪ್ರಕಾರ ಯೂಸ್ ಮಾಡ್ಕೊಳ್ತಾರೆ ಸರ್. ಸೊ ಇದಂತೂ ಆಯಿತು ಸರ್. ನೆಕ್ಸ್ಟ್ ಮಾಡಲ್ ತೋರಿಸೋಣ ವೀಕ್ಷಕರೇ, ಒಂದು ಒಳ್ಳೆ ಪ್ರಾಡಕ್ಟ್ ಸರ್. ವಾವ್ ಫೀಚರ್ಸ್ ತುಂಬಿಕೊಂಡಿದೆ ಇದರಲ್ಲಿ. ನೋಡ್ಬೋದು ವೀಕ್ಷಕರೇ, SSC 4000i ಮಾಡಲ್ ವೀಕ್ಷಕರೇ. ಒಳ್ಳೆ ಕಾಂಪ್ಯಾಕ್ಟ್ ಆಗಿದೆ ಸರ್. ನೋಡೋಕೆ ಮಾತ್ರ ಒಂದು ಔಟ್ಸ್ಟ್ಯಾಂಡಿಂಗ್ ಲುಕ್ ಇದೆ. ಪ್ರಾಡಕ್ಟ್ ಮಾತ್ರ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ ಸರ್. ಸೊ ಫೀಚರ್ಸ್ ಹೇಳ್ಬಿಡೋಣ ಬೇಗ ಸರ್. ಒಂದು ಬಟನ್ ಸ್ಟಾರ್ಟ್ನ ನೀವು ಎಲ್ಲೆಲ್ಲಿ ಕೇಳಿದಿರಾ? ಒಂದು ಕಾರಲ್ಲಿ ಬರುತ್ತೆ, ಒಂದು 2 ವೀಲರಲ್ಲಿ ಬರುತ್ತೆ. ಸೊ ರಿಮೋಟಲ್ಲಿ ಕೇಳಿದಿರಾ? ಬನ್ನಿ ಸರ್ ನೋಡೋಣ. ಜಸ್ಟ್ ಬಟನ್ ಸ್ಟಾರ್ಟ್ ಸರ್, 5 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಸಾಕು, ಸ್ಮೂತಾಗಿ ಸ್ಟಾರ್ಟ್ ಆಗುತ್ತೆ ಸರ್. ಒಂದು ಕಾರ್ ಯಾವ ಥರ ಸ್ಟಾರ್ಟ್ ಆಗುತ್ತೋ ಸೌಂಡ್ಲೆಸ್, ಅದೇ ಥರ ಸ್ಮೂತಾಗಿ ಕಾರ್ ಇಂಜಿನ್ ಸ್ಟಾರ್ಟ್ ಆಗುತ್ತೆ ಸರ್. ನೋಡಿ ಸ್ಟಾರ್ಟ್ ಆಯಿತು, ಎಷ್ಟು ಸಿಂಪಲ್ ಆಗಿದೆ ನೋಡಿ. ಇದರಲ್ಲೂ ಕೂಡ ನಿಮಗೆ ರಿಮೋಟ್ ಸ್ಟಾರ್ಟ್ ಬರುತ್ತೆ ಸರ್. ಅಂದರೆ SSC 3000 ಮಾಡಲ್ ಮೇಲ್ಗಡೆಯಿಂದ ಎಲ್ಲದಕ್ಕೂ ರಿಮೋಟ್ ಸ್ಟಾರ್ಟ್ ಬರುತ್ತೆ. ಇದಕ್ಕೆ ರಿಮೋಟ್ ಸ್ಟಾರ್ಟ್ ಇರುತ್ತೆ, ನಿಮಗೆ ಬಟನ್ ಸ್ಟಾರ್ಟ್ ಇರುತ್ತೆ, ರೀಕಾಲ್ ಸ್ಟಾರ್ಟ್ ಕೂಡ ಇರುತ್ತೆ ಸರ್. ಔಟ್ಪುಟ್ ಇಂಡಿಕೇಟರ್ ತೋರಿಸ್ತಾ ಇದೆ, ಲೋ
ಓವರ್ಲೋಡ್ ಅಲಾರ್ಮ್ ಕೂಡ ಇರುತ್ತೆ. ಓವರ್ಲೋಡ್ ಆದಾಗ ಅಲಾರ್ಮ್ ಆಗಿ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಆಯಿಲ್ ಅಲರ್ಟ್ ಚೆಕ್, ಆಯಿಲ್ ಕಡಿಮೆ ಇದ್ದಲ್ಲಿ ಕೂಡ ನಿಮಗೆ ಒಂದು ಇಂಡಿಕೇಶನ್ ಇರುತ್ತೆ, ಆ ಲೈಟ್ ಬ್ಲಿಂಕ್ ಆಗುತ್ತೆ ಸರ್. ಸೊ ಎಲ್ಲ ಒಂದು ಫೀಚರ್ಸ್ ಇದೆ, ಒಂದು ಲೋಡೆಡ್ ಫೀಚರ್ ಸರ್ ಇದು. ಸೊ ಫುಲ್ಲಿ ಕಾಂಪ್ಯಾಕ್ಟ್ ಆಗಿರುತ್ತೆ. ಟ್ರಾಲಿ ಮಾಡಲ್ ಸರ್ ಇದು ಕೂಡ. ನೋಡಿ ಟ್ರಾಲಿ ಮಾಡಲು ಎತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಸರ್, ಈಸಿಯಾಗಿ ನೀವು ಟ್ರಾಲಿ ಥರ ಇಳ್ಕೊಂಡು ಹೋಗ್ಬೋದು. ಫ್ಯೂಲ್ ಟ್ಯಾಂಕ್ ಸ್ಟೋರೇಜ್ ಕೆಪಾಸಿಟಿ ಬಂದ್ಬಿಟ್ಟು ನೋಡ್ತಿದ್ರಾ, ಸೊ 10 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ ಸರ್ ಇದು. ಅಂದರೆ ಪೆಟ್ರೋಲ್ ಟ್ಯಾಂಕ್ ಸ್ಟೋರೇಜ್ 10 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಸೊ ಮೈಲೇಜ್ ವಿಚಾರಕ್ಕೆ ಬಂದಾಗ 1 ಲೀಟರ್ ಪೆಟ್ರೋಲ್ಗೆ 1 ರಿಂದ 1.25 ಗಂಟೆ ಕೊಡುತ್ತೆ ಸರ್ ಮೈಲೇಜ್. ಸೊ ಯೂಸೇಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸರ್, ಅಟ್ ಎ ಟೈಮು 1 ಟನ್ ಇರುವಂತಹ ಒಂದು ಟನ್ ಇರುವಂತಹ 2 AC ಅಟ್ ಎ ಟೈಮ್ ರನ್ ಮಾಡ್ಬೋದು ಸರ್. ಇಲ್ಲ 1 ಟನ್ ಇರುವಂಥ 1.5 ಟನ್ ಇರುವಂಥ AC ಅಥವಾ ಮನೆ ಕರೆಂಟ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಮನೆ ಪರ್ಪಸ್ಗೆ ಎಲ್ಲದಕ್ಕೂ ಜೊತೆಲಿ 1.5 ಟನ್ AC ಕೂಡ ಯೂಸ್ ಮಾಡ್ಬೋದು. ಸೊ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಸಬ್ಮರ್ಸಿಬಲ್ ಕೂಡ ಯೂಸ್ ಮಾಡ್ಬೋದು. ಪ್ರೈಸ್ ಜಾರ್ಗೆ ಬಂದರೆ ಇದು MRP 1,53,400 ಇದೆ ಸರ್. MRP ಸರ್ 1,53,400 ಇದೆ. ನಮ್ಮ ಗ್ರಾಹಕರಿಗೆ ಸರ್ ಒಂದು ಆಕರ್ಷಕ ಬೆಲೆಯಲ್ಲಿ ಕೇವಲ 1,18,000 ಮಾತ್ರ. 1,18,000 ರೂಪೀಸ್ ಸರ್. SSC 4000 4 kV ಇರುವಂಥ ಜನರೇಟರ್ ಸರ್. ಸೊ ಮಾರ್ಕೆಟಲ್ಲಿ ಹುಡುಕಿದ್ರು ಇಂಥ ಒಂದು ಫೀಚರ್ಸ್ ಇರುವಂಥ ಇಂಥ ಪ್ರೈಸಲ್ಲಿ, ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಎಲ್ಲೂ ಸಿಗೋ ಸಾಧ್ಯನೇ ಇಲ್ಲ ಸರ್. ಸೊ ವೀಕ್ಷಕರೇ, SSC 4000 ಮಾಡಲ್ ಅಂತ ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ಮಾಡಲ್ ಹೋಗಿನ ಮುಂಚೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ಇದೆಲ್ಲ ನಮ್ಮ ಜನರೇಟರ್ಸ್ ಏನಿದೆ ಇದೆಲ್ಲ ನಿಮಗೆ ಝೀರೋ ಮೇಂಟೆನೆನ್ಸ್ ಸರ್. ಏನು ಅಡಿಷನಲ್ ಕಾಸ್ಟ್ ಇದೆಲ್ಲ ಝೀರೋ ಮೇಂಟೆನೆನ್ಸ್ ಇರುತ್ತೆ ಸರ್. ಜಸ್ಟ್ ಆಯಿಲ್ ಮಾತ್ರ ಇರುತ್ತೆ ಸರ್, ಅದು ಕೂಡ ಸಿಂಪಲ್ 10W30 ಆಯಿಲ್ ಸರ್. ಜಸ್ಟ್ ನಿಮಗೆ ಒಂದು 2 ವೀಲರ್ ಮೆಕ್ಯಾನಿಕ್ ಯಾರು ಇದ್ರೆ ಅವರೇ ನಿಮಗೆ ಆಯಿಲ್ ಚೇಂಜ್ ಮಾಡಿಕೊಟ್ಟಿರ್ತಾರೆ. ಝೀರೋ ಮೇಂಟೆನೆನ್ಸ್ ರನ್ ಆಗುತ್ತೆ ಸರ್. ಸೊ ನಿಮಗೆ ಆಲ್ಮೋಸ್ಟ್ ನಿಮಗೆ ಸುಮಾರು ಒಂದು 250 ml ಇಂದ 300-400 ml ಅಂದರೆ ಸುಮಾರು ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒಂದು ಸುಮಾರು ಒಂದು 250 ml ಇಂದ ಒಂದು ಅರ್ಧ ಲೀಟರ್ ಒಳಗೆ ಅಷ್ಟೇ ಆಗುತ್ತೆ ಆಯಿಲು. 10W30 ಆಯಿಲ್ ಇರುತ್ತೆ ಸರ್. ಒಂದು 2 ವೀಲರ್ ಮೆಕ್ಯಾನಿಕ್ ಯಾರಾದರೂ ಕೂಡ ಸುಲಭವಾಗಿ ಚೇಂಜ್ ಮಾಡಿಕೊಡ್ತಾರೆ. ಸೊ ಜಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ನಾವು ನಿಮಗೆ ಆಯಿಲೆಲ್ಲ ಹಾಕ್ಬಿಟ್ಟು ಸೆಟ್ ಮಾಡಿಕೊಟ್ಟಿರ್ತೀವಿ. ಸೊ ನಾವು ಕೊಟ್ಟ ಮೇಲೆ 50 hours 50 ಗಂಟೆ ಆದಮೇಲೆ ನೀವು ಚೇಂಜ್ ಮಾಡ್ಕೊಳ್ಳಿ. ಅದಾದ ನಂತರ ಎವ್ರಿ 100 hours ಅಂದರೆ ಪ್ರತಿ 100 ಅವರಿಗೆ ಒಂದ್ಸರಿ ಆಯಿಲ್ ಚೇಂಜ್ ಮಾಡ್ಕೋಬೋದು ಸರ್. ಸೊ ನೆಕ್ಸ್ಟ್ ಮಾಡಲ್ ನೋಡ್ತೀವಿ ವೀಕ್ಷಕರೇ. ಇಲ್ಲಿ ನೋಡ್ಬೋದು SSC 5500 ಮಾಡಲ್ ನೋಡ್ಬೋದು. ಇಲ್ಲಿ SSC 5500 ಮಾಡಲ್ ನೋಡ್ತಿದ್ದೀರಾ. ಸೊ ಇದರಲ್ಲಿ 2 ಮಾಡಲ್ ಸೇಮ್ ಇದೆ ಸರ್. SSC 6000i ಮಾಡಲ್ ಬರುತ್ತೆ, SSC 5500 ಮಾಡಲ್ ಕೂಡ ಬರುತ್ತೆ. ಸೊ ಎರಡರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇದು ನಿಮಗೆ ಓಪನ್ ಬಾಡಿ ಬರುತ್ತೆ, ಇದು ನಿಮಗೆ ಕ್ಲೋಸ್ ಬಾಡಿ ಬರುತ್ತೆ ಸರ್. ಇದರಲ್ಲಿ ಸ್ವಲ್ಪ ನಿಮಗೆ ಸೌಂಡ್ ಜಾಸ್ತಿ, ಇದರಲ್ಲಿ ಸ್ವಲ್ಪ ನಿಮಗೆ ಸೌಂಡ್ ಕಡಿಮೆ ಬರುತ್ತೆ ಕ್ಲೋಸ್ ಬಾಡಿ ಇರೋದ್ರಿಂದ. ಸೊ ನೋಡ್ಬೋದು ಇದರಲ್ಲಿ ಕೂಡ ನಿಮಗೆ ಮ್ಯಾಕ್ಸಿಮಮ್ ಔಟ್ಪುಟ್ 5.5 kV ವರೆಗೂ ನೀವು ನೋಡ್ಬೋದು. ಇದರಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ 5.5 kV ಅಂದರೆ ರೇಟೆಡ್ ಔಟ್ಪುಟ್ 5 kV ಅಂತೂ ಸಿಗುತ್ತೆ ಸರ್ ಓಪನ್ ಬಾಡಿ. ಸೊ ಇದರಲ್ಲೂ ಕೂಡ ಅಷ್ಟೇ ನೋಡ್ಬೋದು ನೀವು. SSC 6000i ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ 6 kV ಇರುತ್ತೆ, ಮಿನಿಮಮ್ 5.5 kV ಅಂತೂ 100% ರೇಟೆಡ್ ಔಟ್ಪುಟ್ ಸಿಗುತ್ತೆ ಸರ್. ಸೊ ಒಳ್ಳೆ ಕಟ್ ಆ್ಯಂಡ್ ಫಿನಿಶು. ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ವಾವ್ ಫೀಚರ್ ಇದ್ರಿ ಇದರಲ್ಲೂ ಕೂಡ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಸರ್. ಎಲ್ಲ ಫೀಚರ್ಸ್ ಅಂತೂ ಇದ್ದೇ ಇರುತ್ತೆ. ಒಂದು ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ, ಒಂದು ಟ್ರಾಲಿ ಮಾಡಲ್ ಕೂಡ. ಸೊ ಈಸಿಯಾಗಿ ಎಲ್ಲಿ ಬೇಕಾದ್ರೂ ತಿಳ್ಕೊಂಡು ಹೋಗ್ಬೋದು ಸರ್. ಟ್ರಾಲಿ ಮಾಡಲ್ ಥರ ಇರುತ್ತೆ. ಇದು ಕೂಡ ನಿಮಗೆ ಸಿಂಪಲ್ ಆಗಿರುತ್ತೆ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ನೋಡಿದ್ರೆ ವೀಕ್ಷಕರೇ, ಈ 2 ಮಾಡಲ್ ಕೂಡ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ನೋಡೋಕ್ಕೆ. ಇದು ನಿಮಗೆ ಓಪನ್ ಬಾಡಿ ಬರುತ್ತೆ SSC 5500, ಇದು ನಿಮಗೆ ಕ್ಲೋಸ್ ಬಾಡಿ ಬರುತ್ತೆ SSC 6000 ಮಾಡಲು. ಸೊ ಇದರಲ್ಲೂ ಕೂಡ ನಿಮಗೆ SSC 6000ಅಲ್ಲಿ ನಿಮಗೆ ರೇಟೆಡ್ ಔಟ್ಪುಟ್ಟು 5.5 kV ಅಂತ ಪಕ್ಕ ಸಿಗುತ್ತೆ, ಮ್ಯಾಕ್ಸಿಮಮ್ 6 kV ವರೆಗೂ ಇರುತ್ತೆ. ಸೊ ಇದರಲ್ಲಿ SSC 5500ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ 5.5 kV ಇರುತ್ತೆ, ರೇಟೆಡ್ 5 kV ಅಂತ ಸಿಗುತ್ತೆ ಸರ್. ಸೊ ಇದು ಯೂಸೇಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಭಾಳ ಸಿಂಪಲ್ ಆಗಿದೆ ಸರ್. ಒಂದು ಸ್ಪೆಷಲಿ ಮನೆಯಲ್ಲಿ ಸರ್ ಒಂದು 1.5 ಟನ್ 2 ಟನ್ AC ಯೂಸ್ ಮಾಡ್ತಿದ್ದಾರೆ ಆಗುತ್ತೆ. ಸೊ ಎಲ್ಲ ಮನೆ ಅಪ್ಲಯನ್ಸ್ಗಳು ಆಗುತ್ತೆ, ತೊಂದರೆ ಇಲ್ಲ. ಸೊ ಇದರಲ್ಲಿ ನಿಮಗೆ ಮನೆ ಗೀಸರ್ಗಳಿರ್ಬೋದು, ಆಮೇಲೆ ನಿಮಗೆ ವಾಟರ್ ಹೀಟರ್ ಗೀಸರ್ಸ್ ಇರ್ಬೋದು, ಬೇರೆ ದೊಡ್ಡ AC ಗಳಿರ್ಬೋದು, ಎಲ್ಲದಕ್ಕೂ ಸೂಟೇಬಲ್ ಇದೆ. ಸೊ ಆಚೆ ಏನಾದ್ರು ಯೂಸ್ ಮಾಡ್ತೀರಾ ಅಂದರೆ ಒಂದು ಡೆಂಟಿಸ್ಟ್ ಶಾಪ್ಗಳಲ್ಲಿ, ಕ್ಲಿನಿಕ್ಗಳಲ್ಲಿ, ಒಂದು ಸೂಪರ್ ಮಾರ್ಕೆಟ್ಗಳಲ್ಲಿ, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ ಅವನಿಗೆ ದೇವಸ್ಥಾನಗಳಲ್ಲಿ, ಮಂದಿರ ಮಸೀದಿಗಳಲ್ಲಿ, ಸೊ ಸ್ಪೆಷಲಿ ಜಿಮ್ಗಳಲ್ಲಿ ಸರ್ ಎಲ್ಲ ಕಡೆನೂ ಸೂಟೇಬಲ್ ಇರುತ್ತೆ. ಒಂದು ಒಳ್ಳೆ ಒಂದು ಫೀಚರ್ಸ್ ಇರುವಂಥ ಒಂದು ಜನರೇಟರ್ ಸರ್ ಇದು. ಸೊ ಸ್ಪೆಷಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಗಣಪತಿ ವಿಸರ್ಜನೆ ಸರ್. ಗಣಪತಿ ವಿಸರ್ಜನೆ ಮಾಡುವಾಗ ಏನು ಮಾಡ್ತಾರೆ, ಆಪ್ಷನ್ ಇರೋಲ್ಲ ಒಂದು 10 kV ಇರೋಷ್ಟು ತೊಗೋಬೇಕಾಗುತ್ತೆ. ಸೊ ಅಷ್ಟೊಂದು ರಿಕ್ವೈರ್ಮೆಂಟ್ ಇರೋದಿಲ್ಲ. ಸ್ಪೆಷಲಿ ಒಂದು ಸಣ್ಣ ಪುಟ್ಟ ಆರ್ಕೆಸ್ಟ್ರಾಗಳಿರ್ಬೋದು, ಗಣಪತಿ ವಿಸರ್ಜನೆ ಇರ್ಬೋದು, ಏನಾದ್ರು ಬೇರೆ ಫಂಕ್ಷನ್ಸ್ಗಳು ಸಮಾರಂಭಗಳಿರ್ಬೋದು, ಅಥವಾ ನಿಮಗೆ ಕಲ್ಯಾಣ ಮಂಟಪ ಸಮುದಾಯ ಭವನಗಳಿರ್ಬೋದು. ಅವಾಗ ಏನಾಗುತ್ತೆ ನಿಮಗೆ ಆ ದೊಡ್ಡ ಜನರೇಟರ್ ಸರ್, ಕಿವಿಯೆಲ್ಲ ತಲೆಯೆಲ್ಲ ಹೊಡೆದಾಗ್ತಾ ಇರುತ್ತೆ, ಏನಪ್ಪ ಸೌಂಡ್ ಗಡ 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 ಗಡ, ಅದಕ್ಕೆ ಒಂದು ಬೇರೆ ಗಾಡಿ ಇರಬೇಕು ಹಿಂದ್ಗಡೆ. ಸೊ ಅಷ್ಟೊಂದು ರಿಕ್ವೈರ್ಮೆಂಟ್ ಇರೋದಿಲ್ಲ. ಆ ಥರ ಯೂಸ್ ಮಾಡ್ತಾರೆ ಅಂದರೆ ಆ ಯೂಸೇಜಿಗೆ ಸಫಿಷಿಯೆಂಟ್ ಸರ್ ಇದು. ಸೌಂಡ್ಲೆಸ್ ಇರುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಅಪ್ ಟು 5.5 kV ಅಂತೂ ಪಕ್ಕ ಸಿಗುತ್ತಲ್ಲ ಸರ್. ಸೊ ಇದೇ ನೋಡ್ತಾರೆ SSC 5500 ಮಾಡಲು 18 ಲೀಟರ್ ಟ್ಯಾಂಕ್ ಬರುತ್ತೆ ಸರ್. ಪೆಟ್ರೋಲ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 18 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಇದು ನೋಡ್ರಿ ನಿಮಗೆ 13.5 ಲೀಟರ್ ಸರ್. SSC 6000 ಮಾಡಲಲ್ಲಿ 13.5 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಸರ್. ನೆಕ್ಸ್ಟ್ ಮೈಲೇಜ್ ವಿಚಾರಕ್ಕೆ ಬಂದರೆ ಸರ್, ಸೊ 1.5ರಿಂದ 1.25 ಲೀಟರ್ಗೆ 1 ಗಂಟೆ ರನ್ ಆಗುತ್ತೆ ಸರ್. ಒಳ್ಳೆ ಮೈಲೇಜ್ ಸರ್. ಬೇರೆ ಜನರೇಟರ್ಗಳಿಗೆ ಸುರಿತಾರ ತೊಗೊಂಡೋಗಿ, ಬಟ್ ಇದು ನೋಡ್ತಿದ್ರಾ, ಜಸ್ಟ್ 1.5ರಿಂದ 1.25 ಲೀಟರ್ ಪೆಟ್ರೋಲ್ಗೆ
1 ಗಂಟೆ ನಾನ್ ಸ್ಟಾಪ್ ರನ್ ಆಗುತ್ತೆ. ಪ್ರೈಸ್ ವಿಚಾರಕ್ಕೆ ಬಂದರೆ ಸರ್ ಇದೇ ನೋಡ್ತಿದ್ರೆ ಸ್ಟಾರ್ಟಿಂಗ್ SSE 5500 ಮಾಡಲು ಸರ್ MRP 1,46,900 ನಮ್ಮ ಗ್ರಾಹಕರಿಗೆ ಒಂದು ಆಕರ್ಷಕ ಬೆಲೆಯಲ್ಲಿ ಕೇವಲ 1,13,000 ಮಾತ್ರ ಸರ್. SSE 5500 ಮಾಡಲು ನಮ್ಮ ಗ್ರಾಹಕರಿಗೆ ಕೇವಲ 1,13,000 ಮಾತ್ರ ಸರ್. ನೆಕ್ಸ್ಟ್ SSE 6000 ಮಾಡಲ್ ಸರ್ MRP ಬಂದ್ಬಿಟ್ಟು 2,23,600 ನಮ್ಮ ಗ್ರಾಹಕರಿಗೆ ಒಂದು ಅತ್ಯುತ್ತಮ ಭಯಂಕರ ಆಕರ್ಷಕ ಬೆಲೆಯಲ್ಲಿ ಕೇವಲ 1,72,000 ಮಾತ್ರ ಸರ್. ಸರ್ ಮಾರ್ಕೆಟಲ್ಲಿ ನಾನೇನು MRP ಹೇಳಿದೆ 2,23,600 ರೂಪಾಯಿ ಆ ರೇಟಲ್ಲಿ ಸೇಲ್ ಮಾಡ್ತಿದ್ದಾರೆ ಸರ್. ಅದು ನಿಮಗೆ ರಿಮೋಟ್ ಸ್ಟಾರ್ಟ್ ಇರೋದಿಲ್ಲ, ಇಷ್ಟೊಂದು ಇನ್ವರ್ಟರ್ ಫೆಸಿಲಿಟೀಸ್ ಕೂಡ ಇರೋದಿಲ್ಲ, ಸ್ವಲ್ಪ ನಿಮಗೆ ವೇಟ್ ಕೂಡ ಜಾಸ್ತಿ, ಮೈಲೇಜ್ ಕೂಡ ಕಡಿಮೆ, ಸೌಂಡ್ ಕೂಡ ಜಾಸ್ತಿ, ಪೊಲ್ಯೂಷನ್ ಕೂಡ ಜಾಸ್ತಿ. ಅದು ನಿಮಗೆ ನಾನು ಏನು MRP ಹೇಳಿದೆ 2,20, 2,30 ಸೇಲ್ ಮಾಡ್ತಿದ್ದಾರೆ. ಬಟ್ ನಾವು ಈ MRPಗಿಂತ 50,000 ರೂಪಾಯಿ ಕಡಿಮೆಯಲ್ಲಿ ಕೊಡ್ತಿದ್ವಿ ಕೇವಲ 1,72,000 ಮಾತ್ರ ಸರ್. ಸೊ ವೀಕ್ಷಕರೇ, ಇವಾಗ ತನಕ ಏನು ನೋಡಿದ್ರಿ ಇದೆಲ್ಲ ಸೆನ್ಸಿ ಬ್ರ್ಯಾಂಡ್ ಜನರೇಟರ್ಸ್, ಇದು ಕೂಡ ಸೆನ್ಸಿ ಬ್ರ್ಯಾಂಡ್ ಜನರೇಟರ್. ಬಟ್ ರಿಯಲ್ ಆಟ ಇದರಲ್ಲಿ ಇರೋದು ಏನಪ್ಪ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಇಲಿವರ್ ನೋಡೋಕೆ ಸಾಧ್ಯ ನೀವು. ಬಟ್ ಸ್ಪೆಷಲಿ ದೊಡ್ಡ ದೊಡ್ಡ DJ-ಗಳಲ್ಲಿ ಆರ್ಕೆಸ್ಟ್ರಾಗಳಲ್ಲಿ 12 kV 15 kV ಯೂಸ್ ಮಾಡ್ತೀರಾ ಅಂದರೆ ಅಂಥವ್ರಿಗೆ ಸೂಟೇಬಲ್ ಸರ್. ಏನಕ್ಕೆ ಡಿಸೈನ್ ಯೂನಿಕ್, ಪ್ರಾಡಕ್ಟ್ ಪ್ರೀಮಿಯಮ್, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಸರ್. ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಏನಪ್ಪ ಫೀಚರ್ಸ್ ಅಂತ ಹೇಳಿದ್ರೆ ಜಸ್ಟ್ ಸ್ವಲ್ಪ ವಯಸ್ಸಾಗಿರೋ ಸ್ಟಾಫ್ ಇದ್ದರೆ ಅವರು ಕೂಡ ಈಸಿಯಾಗಿ ತಳ್ಕೊಂಡು ತಿರುಗ್ಬೋದು ಸರ್, ತಳ್ಕೊಂಡು ತೊಗೊಂಡೋಗ್ಬೋದು. ಜಸ್ಟ್ ಐಸ್ ಕ್ಯಾಂಡಿ ಗಾಡಿ ಥರ ಸರ್. ಜಸ್ಟ್ ಬ್ರೇಕ್ ಸಿಸ್ಟಮ್ ಕೂಡ ಇರುತ್ತೆ ಇದರಲ್ಲಿ, ಇಲ್ಲಿ ನೋಡ್ಬೋದು. ಜಸ್ಟ್ ನೀವು ಈ ಥರ ಬ್ರೇಕ್ನ ಆಗಿಬಿಟ್ರೆ ಹಿಂದೆ ಮುಂದೆ ಎಲ್ಲೂ ಹೋಗೋದಿಲ್ಲ ಸರ್. ಸೊ ಬ್ರೇಕ್ನ ಎದ್ಬಿಟ್ಟು ಮತ್ತೆ ಜಸ್ಟ್ ಎಲ್ಲಿ ಬೇಕಾದರೂ ತಳ್ಕೊಂಡು ಹೋಗ್ಬೋದು. ಸ್ವಲ್ಪ ವಯಸ್ಸಾಗಿರೋ ನಿಮಗೆ ಸ್ಟಾಫ್ ಇದ್ರೂ ಕೂಡ ಈಸಿಯಾಗಿ ತಗೊಂಡು ಯೂಸ್ ಮಾಡ್ಬೋದು ಎಲ್ಲಿ ಬೇಕಾದರೂ. ಜಸ್ಟ್ ಇಲ್ಲಿ ಒಂದು ಬಟನ್ ಬರುತ್ತೆ, ಬಟನ್ನ ಹಿಂದ್ಗಡೆ ಎಳೆದ್ರೆ ನೀವು ಸಿಂಪಲ್ ಲಾಕ್ ಆಯಿತು. ಬಟನ್ ಈ ಥರ ಹಿಂದ್ಗಡೆ ಹೇಳಿದ್ರೆ ಮತ್ತೆ ಕೆಳಗಡೆ ಬಿಟ್ಟಂಗೆ ಸರ್. ತುಂಬ ಸಿಂಪಲ್ ಆಗಿರುತ್ತೆ, ನೋಡೋಕೆ ಮಾತ್ರ ಒಂದು ಪ್ರೀಮಿಯಮ್ ಎಕ್ಸಲೆಂಟ್ ಲುಕ್ ಇದೆ ಸರ್. ಪ್ರೀಮಿಯಂ ಲುಕ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸ್ಪೆಷಲಿ ಯೂಸೇಜ್ ಸರ್, ಯೂಸೇಜ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ DJ ಬಾರ್ಸೋರಿಗೆ, ಆರ್ಕೆಸ್ಟ್ರಾಗಳಲ್ಲಿ, ಗಣಪತಿ ವಿಸರ್ಜನೆಯಲ್ಲಿ, ಮಂದಿರ, ಮಸೀದಿ, ಚರ್ಚು, ಹೋಟೆಲ್ಸು, ಕ್ಯಾಟ್ರಿಂಗು, ಲಾಡ್ಜು, ರೆಸ್ಟೋರೆಂಟು, ರೆಸಾರ್ಟ್ಸು, ಅಂದರೆ ನಿಮಗೆ ಬೀಚ್ ಸೈಡು ಸಿಟ್ಔಟ್ ಏರಿಯಾಗಳಲ್ಲಿ ಸ್ವಲ್ಪ ಡ್ಯಾನ್ಸಿಂಗ್ ಇದೆಲ್ಲ ಮಾಡಿರ್ತಾರೆ ಸ್ಟೇಜ್ಗಳು, ಅಂಥವರಿಗೆ ಸ್ಪೆಷಲಿ ಸರ್ ಒಂದು ರೆಸಾರ್ಟ್ಗಳಲ್ಲಿ, ಕ್ಯಾಟ್ರಿಂಗ್ಗಳಲ್ಲಿ, ಎಲ್ಲ ಕಡೆ ಸರ್, ಸಮುದಾಯ ಭವನಗಳಲ್ಲಿ, ಕನ್ವೆನ್ಷನ್ ಹಾಲ್ಗಳಲ್ಲಿ, ಲಿಫ್ಟ್ಗಳಲ್ಲಿ, ರೆಸಾರ್ಟ್, ರೆಸ್ಟೋರೆಂಟ್ಸು, ಲಾಡ್ಜಸ್ ಎಲ್ಲ ಕಡೆ ಸರ್, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ, ಸೂಪರ್ ಮಾರ್ಕೆಟ್ಸು ಎಲ್ಲ ಕಡೆ ಯೂಸ್ ಆಗುವಂಥ ಒಂದು ಏಕೈಕ ಪ್ರಾಡಕ್ಟ್ಸ್ ಆಗಿದೆ. ಸೊ ಆ್ಯಕ್ಚುಲ್ ಸೆನ್ಸಿ ಏನಂದರೆ ಈ ಒಂದು ಮಾಡಲ್ ಗೊತ್ತಾಗುತ್ತೆ ಸರ್. ಫುಲ್ಲಿ ಲೋಡೆಡ್ ಫೀಚರ್ಸ್ ನೋಡ್ಬೋದು ಸರ್. ತೋರಿಸಿ ಸರ್, ಸ್ವಲ್ಪ ಕ್ಲೋಸ್ ಮಾಡಿ ತೋರಿಸಿ ನಮ್ಮ ವೀಕ್ಷಕರಿಗೆ. ಫುಲ್ಲಿ ಲೋಡೆಡ್ ಫೀಚರ್ ಸರ್. ನಿಮಗೆ ಇದರಲ್ಲೂ ಕೂಡ 3 ಥರ ಸ್ಟಾರ್ಟು, ಬಟನ್ ಸ್ಟಾರ್ಟು, ರೀಕಾಲ್ ಸ್ಟಾರ್ಟು, ಮತ್ತು ನಿಮಗೆ ರಿಮೋಟ್ ಸ್ಟಾರ್ಟ್ ಕೂಡ ಬರುತ್ತೆ. ಸೊ ಡೈರೆಕ್ಟ್ 32 amps ಸಾಕೆಟ್ ಕೂಡ ಕನೆಕ್ಟ್ ಮಾಡಿ ನೀವು ಲೈಟಿಂಗ್ಸ್ ಎಲ್ಲ ತೊಗೋಬೋದು. ಮಿಕ್ಕಿದ ಔಟ್ಪುಟ್ 2 ಬರುತ್ತೆ ನಿಮಗೆ, ಜೊತೆಲಿ 32 amps ಕೂಡ ನಿಮಗೆ ಬರುತ್ತೆ ಸರ್. ಏನು ನೋಡ್ತಿದ್ರೆ ಟ್ಯಾಂಕು 26 ಲೀಟ್ರ್ ಫ್ಯೂಲ್ ಸ್ಟೋರೇಜ್ ಟ್ಯಾಂಕ್ ಬರುತ್ತೆ ಸರ್. 26 ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಬರುತ್ತೆ. ಸೊ ಮೈಲೇಜ್ ವಿಚಾರಕ್ಕೆ ಬಂದಾಗ ಸರ್ 1 ಗಂಟೆಗೆ 3 ಲೀಟ್ರ್ ಪೆಟ್ರೋಲ್ ತೊಗೊಳುತ್ತೆ ಸರ್. 3 ಲೀಟ್ರ್ ಪೆಟ್ರೋಲ್ಗೆ 1 hour ನಾನ್ ಸ್ಟಾಪ್ ರನ್ ಆಗುತ್ತೆ. 1 ಗಂಟೆಗೆ 3 ಲೀಟ್ರ್ ಪೆಟ್ರೋಲ್ ತೊಗೊಳುತ್ತೆ ಸರ್. ಸೊ ಒಂದು ಒಳ್ಳೆ ಮೈಲೇಜ್ ಸರ್. ಬೇರೆ ಜನರೇಟರ್ಗೆ ತೊಗೊಂಡೋಗಿ ಸುರಿತಾ ಇರಬೇಕು ಸರ್, ಸೌಂಡ್ ಜಾಸ್ತಿ, ಪೊಲ್ಯೂಷನ್ ಜಾಸ್ತಿ. ಬಟ್ ಈ ಜನರೇಟರ್ ಸೌಂಡ್ಲೆಸ್, ಪೊಲ್ಯೂಷನ್ ಕೂಡ ಕಡಿಮೆ, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್, ಎಕ್ಸಲೆಂಟ್ ರಿಸಲ್ಟು, ಮೈಲೇಜ್ ಕೂಡ ಸೂಪರ್ ಸರ್. MRP 3,53,600 ರೂಪಾಯಿ ಇರುತ್ತೆ. ನಮ್ಮ ಗ್ರಾಹಕರಿಗೆ ಸಹ ಒಂದು ಆಕರ್ಷಕ ಬೆಲೆಯಲ್ಲಿ ಸಿಗ್ತದೆ ಕೇವಲ 2,72,000 ಮಾತ್ರ ಸರ್. 2,72,000 ರೂಪಾಯಿಗೆ SSE 9000i ಜನರೇಟರ್ ಸರ್, 8.5 kV ಸರ್. ಯಾರು ಕೊಡೋಕೆ ಸಾಧ್ಯ ಸರ್ ಮಾರ್ಕೆಟಲ್ಲಿ? ನೋಡೋಕ್ಕೆ ಸಿಗಲ್ಲ ಸರ್ ಅಂತ ಜನರೇಟರ್ ಇದು. ಸೊ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ನಂಬರ್ನ ಕಾಲ್ ಮಾಡಿ, ಡಿಸ್ಪ್ಲೇ ನಂಬರ್ನ ಕಾಲ್ ಮಾಡಿ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಮಾಹಿತಿ ಕೊಡ್ತಾರೆ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ತುಮಕೂರು ಹೆಡ್ ಆಫೀಸ್ ವಿಸಿಟ್ ಮಾಡಿ ವೀಕ್ಷಕರೇ. ಸೊ ನಮ್ಮಲ್ಲಿ ಎಲ್ಲ ಲೋಡ್ ಹಾಕಿ ತೋರಿಸ್ತೀನಿ ನಿಮಗೆ, ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ, ತೋರಿಸಿ ಸರ್ ವೀಕ್ಷಕರಿಗೆ. ಸೊ ಇಲ್ಲಿ ನಿಮ್ಮ ಮನೇಲಿ ಏನು ಯೂಸೇಜ್ ಮಾಡ್ತೀರಾ ಅದಕ್ಕೆ ತಕ್ಕನಾಗೆ ನಮ್ಮಲ್ಲಿ 1000 ವ್ಯಾಟ್ ಇರುವಂಥ ಬಲ್ಪ್ ಇದೆ, 500 ವ್ಯಾಟ್ಸ್ ಬಲ್ಪ್ ಇದೆ. ಸೊ ನಮ್ಮಲ್ಲಿ ಪ್ರೆಷರ್ ವಾಷರ್ಸ್ ಇದೆ, ಜೊತೆಲಿ ನಮ್ಮಲ್ಲಿ ಏನ್ಬಿಟ್ಟು ನಿಮಗೆ ವಾಟರ್ ಪಂಪ್ಸ್ ಎಲ್ಲ ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ ಲೋಡ್ ಹಾಕಿ ಚೆಕ್ ಮಾಡಿ ಲೈವ್ ಡೆಮೋ ಮಾಡಿ ತೋರಿಸ್ತೀವಿ ಸರ್. ಫ್ರೀಕ್ವೆನ್ಸಿ ಎಲ್ಲ ನೋಡಿಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ತೊಗೋಬೋದು. ಇಲ್ಲ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ, ನಿಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಅಂತ ಹೇಳೋರು ಅವ್ರು ಫೋನ್ ಮಾಡಿ ಅಮೌಂಟ್ ಕಳಿಸಿದ್ರೆ ಅವರಿಗೆ ನಾವು ಡೆಲಿವರಿ ಕೂಡ ಮಾಡಿಕೊಡ್ತೀವಿ ಸರ್. ಸೊ ಒಂದು ಧಮಾಕ ಆಫರ್ ಏನಂತ ಹೇಳಿದ್ರೆ, ಸೊ ಎಂಟೈರ್ ಇಂಡಿಯಾದಲ್ಲೇ ಸರ್, ಬರೀ ಕರ್ನಾಟಕ ಅಲ್ಲ, ಎಂಟೈರ್ ಇಂಡಿಯಾ, ಎಂಟೈರ್ ಭಾರತದಲ್ಲೇ ಎಲ್ಲಿಂದ ಕಾಲ್ ಮಾಡ್ತಾರೋ ಅವರಿಗೆ ಎಲ್ಲಿ ಪಿನ್ ಕೋಡ್ ಇರುತ್ತೆ, ಪಿನ್ ಕೋಡ್ ಇರುವಂಥ ಪ್ರತಿಯೊಂದು ಸಿಟಿಗೂ ನಾವು ಇದನ್ನು ಡೋರ್ ಡೆಲಿವರಿ ಫ್ರೀ ಮಾಡಿಕೊಡ್ತೀವಿ ಸರ್, ಕಂಪ್ನಿ ಕಡೆಯಿಂದ ಸರ್. ಈ ಪ್ರೈಸಸ್ ಏನು ಹೇಳಿದ್ವಿ ಇದೆಲ್ಲ ಕಮಿಟ್ಮೆಂಟ್ ಪ್ರೈಸ್ ಇರುತ್ತೆ. ಇದೇನು 10 ಪೀಸ್ ತೊಗೊಳ್ತಾರೆ ಅಂತ ಹೇಳಿದ್ರು ಇದರಲ್ಲಿ ಪ್ರೈಸಿಂಗಲ್ಲೂ ಕಡಿಮೆ ಆಗೋದಿಲ್ಲ. ಸೊ ಇದೆಲ್ಲ ಒಂದು ಕಮಿಟ್ಮೆಂಟ್ ಪ್ರೈಸ್ ಇರುತ್ತೆ, ಒಂದು ರೀಸನೇಬಲ್ ಅಫೋರ್ಡಬಲ್ ಪ್ರೈಸ್ ಇರುತ್ತೆ ಸರ್. ಪ್ರೈಸಸ್ ಚೇಂಜ್ ಆಗೋದಿಲ್ಲ, ಇದು ಸೇಮ್ ಪ್ರೈಸ್ ಇರುತ್ತೆ. ಸೊ ವಿತ್ ಗ್ಯಾರಂಟಿ ವಾರಂಟಿ ಕಾರ್ಡ್ ವಿತ್ GST ಬಿಲ್ ಮಾಡಿಕೊಡ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಆಫರ್ ಅಂತ ಹೇಳಿದ್ರೆ, ಸೊ ಕರ್ನಾಟಕದಿಂದ ಯಾರು ನಮ್ಮ ತುಮಕೂರು ಹೆಡ್ ಆಫೀಸ್ಗೆ ಡೆಮೋ ನೋಡ್ಲಿಕ್ಕೆ ಬರ್ತಾರೆ ಪರ್ಚೇಸ್ ಮಾಡಲಿಕ್ಕೆ, ಅಂಥವರಿಗೆ ಬಂದು ಪರ್ಚೇಸ್ ಮಾಡಿದ್ರೆ ಒಬ್ಬರು ಬರೋ ಹೋಗೋ ಚಾರ್ಜಸ್ ಏನಿದೆ ನಮ್ಮ ಖುಷಿಯಿಂದ ಸರ್. ಅವರು ಟ್ರೈನಲ್ಲಿ ಬರ್ತಿದ್ದಾರೋ, ಬಸ್ಸಲ್ಲಿ ಬರ್ತಿದ್ದಾರೋ, ಅಥವಾ
ಆಟೋದಲ್ಲಿ ಇಲ್ಲಿಗೆ ಬಂದ್ಬಿಟ್ಟು ಆಟೋದಲ್ಲಿ ಫೋನ್ ಮಾಡ್ತಾರೆ, ಅವ್ರಿಗೆ ಬಂದರೆ ಒಬ್ಬರದ್ದು ಬರೋ ಚಾರ್ಜಸ್ ಏನಿದೆ ಕರ್ನಾಟಕದಲ್ಲಿ ಮಾತ್ರ ಬರೋಂಥವ್ರಿಗೆ ನಮ್ಮ ಖುಷಿಯಿಂದ ಒಂದು ರೀಎಂಬರ್ಸ್ಮೆಂಟ್ ಅವ್ರಿಗೆ ಮಾಡಿಕೊಡ್ತೀವಿ. ಬರೋ ಹೋಗೋ ಖರ್ಚು ಚಾರ್ಜಸ್ ಕಂಪ್ನಿಗಳನ್ನು ಕೊಡ್ತೀವಿ ಸರ್. ಸೊ ಹೆಚ್ಚಿಗೆ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ನಮ್ಮನ್ನು ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾರೆ, ನಿಮ್ಮ ನಿಯರ್ ಬೈ ಸ್ಟೋರ್ಸ್ಗೆ ರೆಫರ್ ಮಾಡ್ತಾರೆ. ಸೊ ಜೊತೆಲಿ ಸರ್ ವಾರಂಟಿ ವಿಚಾರಕ್ಕೆ ಬಂದರೆ 100% 1 ವರ್ಷ ಈ ಎಲ್ಲ ಸೆನ್ಸಿಸ್ ಜನರಿಗೆ ವಾರಂಟಿ ಕೊಡ್ತಿದ್ದೀವಿ ಸರ್. ಏನಕ್ಕೆ ಥ್ರೂಔಟ್ ಕರ್ನಾಟಕದಲ್ಲಿ 43 ಸ್ಟೋರ್ ಇದೆ ಸರ್. ಸೊ ಸರ್ವಿಸ್ ಅಂತ ಬಂದ ತಕ್ಷಣ ಹಾಟ್ಸ್ಟಾರ್ ಸರ್, ಯಾಕಂದ್ರೆ ಜನರಿಗೆ ಗೊತ್ತಿದೆ ಸರ್ ಹಾಟ್ಸ್ಟಾರ್ ಅಂದ್ರೆ ಏನಂತ, ಹಾಟ್ಸ್ಟಾರ್ ಔಟ್ಲೆಟ್ಸ್ ಎಲ್ಲಿಂದ ಗೊತ್ತಿದೆ ಸರ್. ಸೊ ಸ್ಪೆಷಲಿ ಸರ್ ಇದೇನಿದೆ ತುಮಕೂರು ಹೆಡ್ ಆಫೀಸ್ ಇದೆ. ಕ್ವಿಕ್ ಆಗಿ ಅಡ್ರೆಸ್ ಹೇಳ್ಬೇಕಂತ ಹೇಳಿದ್ರೆ ತುಮಕೂರಲ್ಲಿ ಕುಣಿಗಲ್ ಮೇನ್ ರೋಡ್ SSIT ಕಾಲೇಜ್ ಇದೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ ದೇವರಾಜ ಅರಸು ಮೇನ್ ರೋಡ್ ಸರಸ್ತಿಪುರಂ ಮೇನ್ ರೋಡ್ ಅಂತ ಹೇಳ್ತಾರೆ ಸರ್. ಅದೇ ರೋಡ್ ಒಂದು ಅರ್ಧ 3 ಕಿಲೋಮೀಟರ್ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ವಿದ್ಯಾನಿಕೇತನ ಹೈಸ್ಕೂಲ್ ಇದೆ, ಅದ್ರ ಆಪೋಸಿಟಲ್ಲೇ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಸ್ಟೆಲ್ ಪ್ರೌಡ್ ಶೋರೂಮ್ ನೋಡ್ಲಿಕ್ಕೆ ಸಿಗುತ್ತೆ ಸರ್. ಇದೆಲ್ಲ ತುಮಕೂರಲ್ಲಿ ಇನ್ನೊಂದು ಔಟ್ಲೆಟ್ ಇದೆ, BH ರೋಡ್ ಇದೆ, ನಿಯರ್ ಟು ನಿಮಗೆ ಭದ್ರಮಾ ಚೌಟ್ರಿ ಸಿಗ್ನಲ್ಗೆ ಮುಂಚೆನೆ ಆಪೋಸಿಟ್ ಟು ಹೈಸ್ಕೂಲ್ ಫೀಲ್ಡ್ ಗ್ರೌಂಡ್ ಆಪೋಸಿಟಲ್ಲಿ ನಿಯರ್ ಟು ನಿಮಗೆ HDFC ಬ್ಯಾಂಕ್ ಆದಮೇಲೆ ಸೆಲ್ಲರಲ್ಲಿ ಹಾಟ್ಸ್ಟಾರ್ ಬ್ರ್ಯಾಂಡ್ ಶೋರೂಮ್ ಅಲ್ಲೂ ಒಂದು ಕೂಡ ಔಟ್ಲೆಟ್ ಇದೆ ಸರ್. ಆಯ್ತು ಸರ್, ಬ್ಯಾಂಗ್ಳೂರಲ್ಲಿ ಸುಮಾರು 7 ಔಟ್ಲೆಟ್ ಇದೆ. ಒಂದು ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಸರ್ ನಿಮಗೆ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲಿ ಸೌಂದರ್ಯ ಹೋಟೆಲ್ ಇದೆ, ಅಲ್ಲಿ ನಿಮಗೆ ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಕಾಂತಿ ಸ್ವೀಟ್ಸ್ ಅದ್ರ ಕೆಳಗಡೆ ಇದೆ ಶೋರೂಮ್ ಇದೆ, ಹಾಟ್ಸ್ಟಾರ್ ಶೋರೂಮ್, ಅಲ್ಲೂ ಕೂಡ ಪ್ರಾಡಕ್ಟ್ ಲೈವ್ ಡೆಮೋ ನೋಡ್ಬಿಟ್ಟು ತಗೋಬಹುದು. ಸೊ ಪಿಂಡ ಸೆಕೆಂಡ್ ಸ್ಟೇಜ್ ಇದೆ, ಕದನಹಳ್ಳಿ ಕ್ರಾಸ್ ಇದೆ, ಮಲ್ಲೇಶ್ವರಂ ಇದೆ, ಮಂತ್ರಿ ಮಾಲ್ ಆಪೋಸಿಟಲ್ಲಿ. ಸೊ ಮತ್ತೆ ನಿಮಗೆ ರಾಜಾಜಿನಗರ ನವರಂಗ್ ಥಿಯೇಟರ್ ಆಪೋಸಿಟ್ ಇದೆ, ಮತ್ತೆ ನಿಮಗೆ ಸ್ಪೆಷಲಿ ಸರ್ ಕುಮಾರಸ್ವಾಮಿ ಲೇಔಟ್ ಇದೆ, ಮತ್ತಿಕೆರೆ ಇದೆ, ಬಾಣಸ್ವಾಡಿ ಕೂಡ ಇದೆ, ಮತ್ತು ಮೈಸೂರಲ್ಲಿ ಕೂಡ 2 ಸ್ಟೋರ್ ಇದೆ, ಮಂಗಳೂರಲ್ಲಿ ಕೂಡ ಒಂದು ಸ್ಟೋರ್ ಇದೆ. ಇದೆಲ್ಲ ಕಂಪನಿ ಔಟ್ಲೆಟ್ ಸರ್. ಇದಲ್ಲದೆ ಥ್ರೂಔಟ್ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ 29 ಫ್ರಾಂಚೈಸ್ ಸ್ಟೋರ್ಸ್ ಇದೆ, ಅಲ್ಲೂ ಹೋಗಿ ಪ್ರಾಡಕ್ಟ್ನ ಟಚ್ ಅಂಡ್ ಫೀಲ್ ಮಾಡಿ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೊ ಕಂಪನಿ ಸ್ಟೋರ್ಸಲ್ಲಿ ಬಂದರೆ ಲೈವ್ ಡೆಮೋ ನೋಡ್ಲಿಕ್ಕೆ ಸಿಗುತ್ತೆ ಸರ್. ನಾನು ಏನು ಹೇಳಿದೆ, ಓವರಾಲ್ 13 ಕಂಪನಿ ಸ್ಟೋರ್ಸ್, ತುಮಕೂರಲ್ಲಿ 2, ಮೈಸೂರಲ್ಲಿ 2, ಮಂಗಳೂರಲ್ಲಿ 1, ಬೆಂಗಳೂರಲ್ಲಿ ಒಂದು 7 ಇದೆ. ಇದೆಲ್ಲ ಕಂಪನಿ ಸ್ಟೋರ್ಸ್. ಇಲ್ಲಿ ಬಂದರೆ ಪ್ರಾಡಕ್ಟ್ನ ನೀವು ಲೈವ್ ಡೆಮೋ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ಪ್ರಾಡಕ್ಟ್ನ ನೀವು ತೊಗೊಂಡೋಗ್ಬೋದು. ನಮ್ಮದು ಒಂದು ಕಂಪನಿ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, www.hotstar.co.in. ದಯವಿಟ್ಟು ವೆಬ್ಸೈಟ್ನ ವಿಸಿಟ್ ಮಾಡಿ. ಡೆಫಿನೆಟ್ಲಿ ಈ ವಿಡಿಯೋ ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ, ಈ ಪ್ರಾಡಕ್ಟ್ನ ಒಂದು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.